यतोऽन्वयादितरतच्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना तेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनयनोऽसौ श्रीपतिर्मानदो नः चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सचम्बका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुवाद्यमीशं वन्दे भवघ्नममरासुरसिद्धवन्द्यं प्रथमो हनुमान् नाम द्वितीयो भीमयेव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजो श्रीपादो भीष्टदस्तताम् भवति यदनुभावा जडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचति निधत्तां सन्निधिं मानसे च नारायणं नमस्कृत्य नरं चैव नरोत्तमं देवी सरस्वतीं व्यासं ततो जयमुदीरयेत् स्वस्त्यस्तु सतां ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಚಂದ್ರವಂಶದ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಅಂತಹ ಚಂದ್ರ ತಾನು ಅತ್ರಿಯ ಮಗ, ಅತ್ರಿಯ ಮಗನಾದ ಚಂದ್ರ ತಾನು ಅಹಂಕೃತನಾದವ, ಬಹಳಷ್ಟು ಪುಣ್ಯ ಸಂಪಾದನೆ ಮಾಡಿ ರಾಜಸೂಯ ಯಾಗವನ್ನೆಲ್ಲ ಮಾಡಿ ತಾನು ದಿಕ್ಪಾಲಕ ಪದವಿಯನ್ನೆಲ್ಲ ಪಡ್ಕೊಂಡವ. ಹಾಗಾಗಿ ಸ್ವಲ್ಪ ತಲೆಗೆ ಅಹಂಕಾರ ಅಡರಿತು. ತಾರೆ ಬೃಹಸ್ಪತಿಯ ಪತ್ನಿಯಾದ ತಾರೆಯನ್ನು ತಾನು ಬಲಾತ್ಕಾರವಾಗಿ ಇಟ್ಟುಕೊಂಡ. ಮುಂದೆ ಬ್ರಹ್ಮಾದಿ ದೇವತೆಗಳು ಬಂದು ಇಲ್ಲ, ತಾರೆಯನ್ನು ಬೃಹಸ್ಪತ್ಯಾಚಾರ್ಯರಿಗೆ ಬಿಟ್ಟುಕೊಡಬೇಕು ಅಂತ ಹೇಳುವಾಗ ಆಕೆ ಗರ್ಭಿಣಿಯಾಗಿದ್ಲು. ಸತ್ಯಂ ಬ್ರೂಹಿ ಸುತಃ ಕಸ್ಯ ಸೋಮಸ್ಯಾತ ಬೃಹಸ್ಪತಿ ಪೃಚ್ಛಮಾನ ಯದಾ ದೇಹಿ ನಾಹತ್ವಜನಕಂಹಯ್ಯ. ಆಗ ಇವಳು ಗರ್ಭಿಣಿಯಾಗಿದ್ದಾಳೆ. ಇದು ಬೃಹಸ್ಪತ್ಯಾಚಾರ್ಯರ ಪ್ರಶ್ನೆ. ಇದು ನನಗೆ ಹುಟ್ಟಿದ ಮಗನೋ ಅಲ್ಲ ಚಂದ್ರನಿಗೆ ಹುಟ್ಟಿದ ಮಗನ ಅಂತ ಕೇಳಿದ್ರೆ ಲಜ್ಜೆಯಿಂದ ಆಕೆ ಯಾರು ಅಂತ ಹೇಳಲಿಲ್ಲ. ಆಗ ತಾನೇ ಹುಟ್ಟಿದ ಚಿಕ್ಕ ಮಗು ಅದು ಹೇಳ್ತಾನೆ, ತದಾ ತಾಂ ಸಪ್ತಮಾರಬ್ಧ ಕುಮಾರೋ ದಸ್ಯುಹಂತ ಮಹಾಸಂ ನಿಮಾರ್ಯ ತಥೋ ಬ್ರಹ್ಮ ತಾರಾಂಬಕ್ಷ ಸಂಶಯಂ. ಆ ಪ್ರಸಂಗದಲ್ಲಿ ತಾರೆಯನ್ನು ತಪ್ಪಿಸಲಿಕ್ಕೆ ತೊಡಗ್ತಾನೆ. ಅಂದ್ರೆ ಅಮ್ಮನಿಗೆ ಶಾಪ ಕೊಡ್ಲಿಕ್ಕೆ ಹೊರಡ್ತಾನೆ. ಕಾರಣ ಇಷ್ಟೇ, ನನ್ನ ಅಪ್ಪ ಯಾರು ಅಂತ ನಿಂಗೆ ಗೊತ್ತು, ಯಾಕೆ ಹೇಳಲಿಲ್ಲ ಅಂತ. ಆಗ ಯದತ್ರ ತಥ್ಯಂ ತದ್ಬ್ರೋಹಿ ತಾರೆ ಕಸ್ಯ ಕುತಸ್ವಯಂ ಸಾ ಪ್ರಾಂಜಲಿ ರುವಾಚೇದಂ ಬ್ರಹ್ಮಾಣಂ ಪರದಂ ಪ್ರಭಂ. ಆಗ ಇವರು ಕೇಳ್ತಾರೆ, ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಸಂಶಯ ಉಂಟು ನಮಿಗೂ ಕೂಡ, ಸತ್ಯವಾಗಿ ಉತ್ತರ ಕೊಡು ನೀನು ಅಂತ ಹೇಳ್ತಾರೆ. ಶಿಶು ಯಾರದು ಅಂತ ನೀನು ಸ್ಪಷ್ಟಪಡಿಸು ಅಂತ ಹೇಳುವಾಗ ತಾರೆ ಬ್ರಹ್ಮನನ್ನು ಕುರಿತು ಕೈ ಮುಗಿದುಕೊಂಡು ಹೇಳ್ತಾಳೆ, ಸೋಮಸ್ಯೇತಿ, ಇದು ಚಂದ್ರನ ಮಗ. ಸೋಮಸ್ಯೇತಿ ಮಹಾತ್ಮಾನಂ ಕುಮಾರಂ ದಸ್ಯುಹಂತಮಂ ತಂ ಮೂರ್ಧ್ಯುಪಘ್ರಾಯ ತತಃ ಸೋಮೋ ಧಾತಾ ಪ್ರಜಾಪತಿ. ಆಗ ಆ ಮಗುವಿನ ಅಂದ್ರೆ ಅವನಿಗೆ ಹೆಸರು ಮುಂದೆ ಬುಧ ಅಂತ ಕೊಡ್ತಾರೆ. ಆ ಬುಧನ ತಲೆಯನ್ನು ಅಘ್ರಾಣ ಮಾಡ್ತಾನೆ ಚಂದ್ರ. ಚಂದ್ರ ಆದ್ರೂ ಆ ಶಿಶುವಿನನ್ನು ತಲೆಯನ್ನು ಅಘ್ರಾಣ ಮಾಡಿ ಜನಯಿತು ಪುತ್ರೋ ಭವತಿ ಸಾಂಪರಾಯೇ ಮೋಘಂ ವ್ಯರ್ಥ ಕುರುತೆ ತಂತುನೇ ತತ್ ಅಂತ ಶ್ರುತಿ. ಅದು ತಂತು ಅಂದ್ರೆ ನಮ್ಮ ಒಂದು ವಂಶ ಅಂತ ಅರ್ಥ. ಹಾಗಾಗಿ ಜಠರ ಬಲಿಯಿಂದ ಬರುವಂತಹ ಆ ಮಗು, ಹಾಗಾಗಿ ಆ ತಂತು, ಹಾಗಾಗಿ ತಂತುವರ್ಧನ ಅಂತ ಕೃಷ್ಣನನ್ನು ಸ್ತೋತ್ರ ಮಾಡಿದ್ರೆ ವಂಶ ವೃದ್ಧಿ ಆಗತ್ತೆ ಅಂತ ಅರ್ಥ. ಅಂತಹ ಇವನು ಅವನನ್ನು ಬುಧ ಇತ್ಯಕರೋನ್ನಾಮ ತಸ್ಯ ಪುತ್ರಸ್ಯ ಧೀಮತಃ ಪ್ರತಿಘಸ್ರಂಚ ಗಗನೆ ಸಮಭ್ಯುಕ್ತಿಷ್ಠತೆ ಬುಧ. ಆ ಶಿಶುವಿಗೆ ನಾಮಕರಣವನ್ನು ಬುಧ ಅಂತ ಹೆಸರನ್ನು ಕೊಡ್ತಾರೆ. ಬುಧ ಆದ್ರೂ ಹಾಗೆ ಪ್ರತಿನಿತ್ಯ ಚಂದ್ರ ಹೇಗೆ ಆಕಾಶದಲ್ಲಿ ಉದಯಿಸಿಕೊಂಡು ಬರ್ತಾನೋ, ಸೂರ್ಯ ಹೇಗೆ ಉದಯಿಸಿಕೊಂಡು ಬರ್ತಾನೋ, ಹಾಗೆ ಈ ಮಗು ಕೂಡ ಬುಧ ತನ್ನಿಂತಾನೆ ಬೆಳೀತಾ 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 ಬರ್ತಾನೆ. ಹಾಗಾದ್ರೆ
ಚಂದದ ಚಂದ್ರನಿಂದ ಹುಟ್ಟಿಕೊಂಡಂಥವನು ಬುಧ ಅಂತ ಆ ಚಂದ್ರವಂಶಕ್ಕೆ ಕಾರಣೀಕರ್ತ ಮುಂದೆ ಹೋಗುವಂತಹ ವೃತ್ತಿಯನ್ನು ಅಂದ್ರೆ ಇದನ್ನು ಹೇಳಿಕೊಡ್ತಾ ಇದ್ದಾನೆ. ಉತ್ಪಾದಯಾಮಾಸ ತತಃ ಪುತ್ರಂ ವೈ ರಾಜಪುತ್ರಿಕಾ ತಸ್ಯಾಪತ್ಯಂ ಮಹಾರಾಜ ಬಭೂವೈಲಃ ಪುರೂರವಾಹ. ಆ ಬುಧ ರಾಜಪುತ್ರಿಯನ್ನು ತಾನು ಮದುವೆ ಆಗ್ತಾನೆ. ರಾಜಪುತ್ರಿಯನ್ನು ಮದುವೆಯಾಗಿ ಅಲ್ಲಿ ಮಹಾ ತೇಜಸ್ವಿಯಾದಂತಹ ಐಲ ಅಂದ್ರೆ ಇಲನ ಮಗ ಆದಂತಹ ಪುರೂರವಂತ ಪ್ರಸಿದ್ಧಿಗೊಳ್ಳಂತಹ ಮಗನನ್ನು ತಾನು ಪಡಿತಾನೆ. ಉರ್ವಶ್ಯಾಂ ಜಜ್ಞಿರೇಯಸ್ಯ ಪುತ್ರಾಃ ಸಪ್ತ ಮಹಾತ್ಮನಃ ಅಂತ ಮುಂದೆ ಪುರೂರವನಿಗೆ ಅರ್ವಶಿ ಎನ್ನುವ ಅಪ್ಸರೆಯಲ್ಲಿ ಮದುವೆ ಆಗುವಂತಹ ಚರಿತ್ರೆಗಳನ್ನು ಕೊಡ್ತಾರೆ. ಇಲ್ಲೂ ಇಲೆಯನ್ನು ಇಷ್ಟೇ ಹೇಳಿ ಮುಗಿಸ್ತಾರೆ. ಅದ್ರ ಹಿಂದೆ ಬಂದಿತ್ತು ಏನು ಕೇಳಿದ್ರೆ, ಈತ ಸುದ್ಯುಮ್ನ ಗಂಡು ಆಗಿದ್ದಾಗ ಹೆಣ್ಣಾಗಿದ್ದಾಗ ಇಳೆ ಅಂತೇಳಿ ತಾನು ಹೆಣ್ಣು ಗಂಡಾಗಿ ಒಂದೊಂದು ತಿಂಗಳಲ್ಲಿ ಇರುವಂಥದ್ದು, ತಾನು ಕಾಡಿಗೆ ಹೋದಾಗ ಹೆಣ್ಣಾಗಿ ತಾನು ತಿರುಗಾಡ್ತಾ ಇರುವಾಗ ಅಲ್ಲಿ ಬಂದಂತಹ ಬುಧ ಕಂಡು ಮೋಹಗೊಳ್ತಾನೆ, ಮೋಹಗೊಂಡು ಮದುವೆ ಆಗ್ತಾನೆ. ಅಲ್ಲಿಂದ ಹುಟ್ಟಿಕೊಂಡನೆ ಪುರೂರವಸ್ ಅಂತ ಚಕ್ರವರ್ತಿ ಮುಂದೆ ಬೆಳಿತಾನೆ ಅಂತ. ಉರ್ವಶ್ಯಾಂ ಜಜ್ಞಿರೇಯಸ್ಯ ಪುತ್ರಾಃ ಸಪ್ತ ಮಹಾತ್ಮನಃ ಪ್ರಸಕ್ಯ ಧರ್ಷಿತಸ್ತತ್ರ ಕ್ಯವಶೋ ರಾಜಯಕ್ಷ್ಮಣ ತಥೋ ಯಕ್ಷ್ಮಾಭಿಭೂತಸ್ಥೋ ಸೋಮಃ ಪ್ರಕ್ಷೀಣಮಂಡಲಃ ಜಗಾಮ ಶರಣಾಯಾಥ ಪಿತರಂ ಸೋತ್ರಿಮೇವತು. ಆ ಪುರೂರವನಿಗೆ ಉರ್ವಶಿ ಎನ್ನುವಂಥ ಅಪ್ಸರೆಯಲ್ಲಿ ಮಹಾ ತೇಜಸ್ವಿಯಾದಂಥ 7 ಜನ ಸಂತಾನ, 7 ಜನ ಮಕ್ಕಳು ಹುಟ್ಟಿಕೊಳ್ತಾರೆ. ಹೀಗೆ ಉತ್ತಮವಾದ ಗುರುವಾದ ಬೃಹಸ್ಪತಿಯ ಪತ್ನಿಯನ್ನು ಬಲಾತ್ಕರಿಸಿದ ಕಾರಣ ಚಂದ್ರ ರಾಜಯಕ್ಷ್ಮ ಅಂತ ರೋಗಕ್ಕೆ ಒಳಗಾಗುತ್ತಾನೆ ಅಂತ ಕೊಡ್ತಾನೆ. ಅಂದ್ರೆ ಅವರವರು ಮಾಡಿದ ಕರ್ಮ ಎಂದಿಗೂ ಬಿಟ್ಟು ಹೋಗೋದೇ ಇಲ್ಲ. ಇವ ಏನೋ ತಾನು ಸರಿ ಮಾಡಿದೆ, ತನ್ನ ಅಧಿಕಾರ ಇತ್ತು, ಚಂದ ಇತ್ತು, ತನ್ನಲ್ಲಿ ತಪೋಬಲ ಇತ್ತು ಅಂತೆಲ್ಲ ಇತ್ತು. ಆದ್ರೆ ಗುರುಪತ್ನಿಯನ್ನು ಬಲಾತ್ಕಾರ ಮಾಡಿದಕ್ಕೆ ರಾಜಯಕ್ಷ್ಮ ಎನ್ನುವಂಥ ರೋಗಕ್ಕೆ ತಾನು ಉಕ್ತಾಗ್ತಾನೆ. ತಥೋ ಯಕ್ಷ್ಮಾಭಿಭೂತಸ್ತು ಸೋಮ ಪ್ರಕ್ಷೀಣ ಮಂಡಲ. ಹಾಗಾಗಿ ಅವನ ಮಂಡಲ ಯಾವಾಗಲೂ ಕೂಡ ಏನಾಯಿತು, ಪ್ರಕ್ಷೀಣ ಕ್ಷೀಣ 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 ಆಗ್ಲಿಕ್ಕೆ ಶುರುವಾಯಿತು ಅಂತ ಕೊಡ್ತಾರೆ. ತಸ್ಯ ತತ್ ಪಾಪಶಮನಂ ಚಕಾರಾರ್ತ್ರಿ ಮಹಾತಪಃ ರಾಜಯಕ್ಷ್ಮಣ ಮುಕ್ತಃ ಶ್ರಿಯಾಗಿ ದ್ವಾನ ತಕ್ಷಣಾತ್. ಅತ್ರಿ ಮುನಿ ಏನು ಮಾಡಿದ್ರು, ಅವರಿಗೆ ಮಗನ ಮೇಲೆ ಮೋಹ. ಪಾಪ ಮಗ ತಪ್ಪು ಮಾಡಿದ್ದಾನೆ. ಹಾಗಾಗಿ ಮಗನಿಗೆ ಬಂದಂತ ರೋಗವನ್ನು ಗುಣ ಮಾಡಬೇಕು ಅಂತ ಇವರು ಬಯಸಿದ್ರು ಅತ್ರಿ ಮಹರ್ಷಿಗಳು. ಹಾಗಾಗಿ ಅವರು ಏನು ಮಾಡ್ತಾರೆ ಕೇಳಿದ್ರೆ, ಅವರು ತಪಸ್ಸು ಮಾಡಿದ್ರು. ನೋಡಿ, ರಾಜಯಕ್ಷ್ಮ ಎನ್ನುವುದಕ್ಕೆ ಕ್ಷಯ ರೋಗ ಅಂತ ಹೆಸರು. ಇದು ಕೆಲವು ಸಲ ಎದೆ ನೋವೆಲ್ಲ ಕಾಣಿಸಿಕೊಳ್ತದೆ, ಅತಿ ಜ್ವರ ಎಲ್ಲ ಉಂಟಾಗುತ್ತೆ, ಶ್ವಾಸಕೋಶದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಎಲ್ಲ ಆಗ್ತದೆ. ಹೀಗೆ ಇದೆಲ್ಲ ಆಗ್ತದೆ. ಅದಕ್ಕೋಸ್ಕರ ಕೆಲವೆಲ್ಲ ಮದ್ದುಗಳನ್ನೆಲ್ಲ ಹೇಳ್ತಾರೆ. ಹೀಗಾಗಿ ಇವ ಏನು ಮಾಡ್ತಾನೆ ಕೇಳಿದ್ರೆ, ತಾನು ಮಹಾ ಯಶಸ್ವಿಯಾದ ಅತ್ರಿ ಮುನಿಗಳು ಚಂದ್ರನ ಶಾಪ ಪರಿಹಾರ ಆಗಬೇಕು ಅಂತ ಹೇಳಿ ತಾವು ತಪಸ್ಸನ್ನು ಮಾಡ್ತಾರೆ. ಹಾಗಾಗಿ ಆ ತಪಸ್ಸಿನ ಪ್ರಭಾವದಿಂದಾಗಿ ಆ ಬುಧನಿಗೆ ಚಂದ್ರನಿಗಿರುವ ಯಾವ ಒಂದು ಶಾಪ ತೀವ್ರತೆ ಕಡಿಮೆ ಆಗಿದೆ. ತೀವ್ರತೆ ಕಡಿಮೆ ತಕ್ಷಣದಲ್ಲೇ ವಿರಾಜನಾಗ್ತಾನೆ. ಅಂದ್ರೇನು, ಮತ್ತೆ ಆತ ತಲೆಯಿಂದ ತುಂಬಿಕೊಳ್ಳುತ್ತಾನೆ. ಅತ್ರಿಗಳ ತಪಸ್ಸಿನ ಪ್ರಭಾವ. ಏತತ್ ಸೋಮಸ್ಯತೆ ಜನ್ಮ ಕೀರ್ತಿತಂ ಕೀರ್ತಿವರ್ಧನಂ ವಂಶಮಸ್ಯ ಮಹಾರಾಜ ಕೀರ್ತ್ಯಮಾನಂ ಮಯಾ ಶೃಣು. ಜನ್ಮ ವೃತ್ತಾಂತವನ್ನು ಮುಂದೆ ನಿಮಗೆ ಹೇಳ್ತೇನೆ, ಚಂದ್ರನ ವಂಶಾವಳಿಯನ್ನು ವರ್ಣಿಸ್ತೇನೆ ಅಂತ ಕೇಳಿಕೋ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಂಥ ಚರಿತ್ರೆಯನ್ನು ಕೇಳಿ ಏನು ಲಾಭ? ನಮಗೇನು ಲಾಭ ಕೇಳಿದ್ರೆ, ಧನ್ಯಂ ಆರೋಗ್ಯಂ ಆಯುಷ್ಯಂ ಪುಣ್ಯಂ ಕಲ್ಮಶೋಧನಂ ಸೋಮಸ್ಯ ಜನ್ಮ ಶ್ರುತ್ವೈವ ನರೋ ವಿಗತ ಕಲ್ಮಷಃ ಶ್ರದ್ಧಾನ ಪ್ರಸನ್ನಾತ್ಮ ಪಾಪೇಭ್ಯೋ ವಿಪ್ರಮುಚ್ಯತೆ. ಇವನನ್ನು ಸಮಸ್ತ ಪಾಪದಿಂದ ಮುಕ್ತನಾದ ವಿಪ್ರ ಅಂತ ಕರೀತಾರೆ. ಈ ಚರಿತ್ರೆಯನ್ನು ಕೇಳಿದ್ರೆ, ಚರಿತ್ರೆಯನ್ನು ಹೇಳಿದ್ರೆ, ಚರಿತ್ರೆಯನ್ನು ಓದಿದ್ರೆ, ಚರಿತ್ರೆಯನ್ನು ಬರೆದ್ರೆ, ಯಾಕೆ ಹೇಳಿದ್ರೆ ಬರೆಯುವಂಥದ್ದು ಹೇಳಿದರೆ, ಹೀಗೆ ಈ ಚರಿತ್ರೆಗಳನ್ನು ಕೇಳಿದ್ರಿಂದ ಏನಾಗುತ್ತೆ ಅಂದರೆ ಧನ್ಯತೆ ಬರುತ್ತೆ. ಧನ್ಯತೆ ಅಂದ್ರೆ ಏನು? ಓಹ್, ನಾವು ಪುಣ್ಯಶಾಲಿಗಳಿಂದ ಯಾರ್ಯಾರೋ ಬಂದು ಹೇಳ್ತಾರೆ, ಹೊಗಳ್ತಾರೆ, ಆದರೆ ನಮಗೆ ಒಂದು ಅಭಿಮಾನದಿಂದ ಹೌದು ನಾವು ಧನ್ಯರು ಅಂತ ಆಗ್ಬೇಕು. ಯಾಕೆ ಈ ಚರಿತ್ರೆಗಳನ್ನು ಕೇಳಿದ ಕೂಡ ನಾವು ಯಾಕೆ ಧನ್ಯರು ಅಂತ ಆಗತ್ತೆ ಕೇಳಿದರೆ, ಅಂತಹ ಚಂದ್ರ, ಅಂತಹ ಬುಧ, ಅಂತಹ ಪುರೂರವಸ್, ಇಂತಹ ಯಾವ ಶ್ರಾದ್ದಾದಿ ದೇವತೆಗಳು ಬರುವಂತಹ ಚರಿತ್ರೆಗಳನ್ನೆಲ್ಲ ಕೇಳಿದ್ದೇವೆ. ಭೀಷ್ಮಾದಿಗಳದ್ದು, ಹಾಗೆಯೇ ಆ ಬ್ರಹ್ಮದತ್ತನ ಚರಿತ್ರೆಗಳೆಲ್ಲ. ಇಂಥ ದೊಡ್ಡ ದೊಡ್ಡ ಜನ ಇದ್ದು ಆಳಿ ಹೋದ ಭೂಮಿಯಲ್ಲಿ ನಾವಿದ್ದೇವೆ ಕೇಳಿದ್ರೆ ನಾವು ಧನ್ಯರಲ್ವಾ? ಅಥವಾ ಆ ಬಂದ ಯಾವುದೋ ಒಂದು ಋಷಿಗಳದ್ದ ಒಂದು ಆ ಒಂದು ವಂಶದಲ್ಲಿ ಬಂದವರು ನಾವು ಧನ್ಯರಲ್ವೇ?
ಅಂತಹ ಭಗವಂತನ ಸನ್ನಿಧಾನ ಇರುವಂತಹ ಜಾಗಗಳಲ್ಲಿ ನಾವು ಓಡಾಡ್ತೇವೆ ಹೇಳಿದ್ರೆ ನಾವು ಧನ್ಯರಲ್ವ? ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ನಾವು ಧನ್ಯರು ಎನ್ನುವಂಥ ಭಾವ ಜಾಗೃತಿ ಆಗತ್ತೆ. ಅದು ಗೊತ್ತಿಲ್ವಾ ಕೇಳ್ಬೋದು, ಗೊತ್ತಿರ್ತದೆ, ಆದರೆ ಇನ್ನೊಬ್ರು ಹೇಳಿದ್ಕೊಳ್ಳೆ ಹೌದಲ್ವ ಅದು ಮಾತ್ರ ಹೌದು ಅಂತ ಹೇಳ್ತಾರೆ. ಹೀಗೆ ಅದು ಧನ್ಯ ಬರುತ್ತೆ. ಯಾವತ್ತು ನಿನಗೆ ಧನ್ಯತೆ ಬರುತ್ತೋ ಅಲ್ಲಿ ಆರೋಗ್ಯ ವೃದ್ಧಿಯಾಗುತ್ತೆ. ಎಲ್ಲ ಏನು ಕೇಳಿದ್ರೆ ಪೂರ್ವಜನ್ಮ ಕೃತಂ ಪಾಪಂ ನಮಗೆ ವ್ಯಾಧಿ, ಆ ಪಾಪ ಕ್ಷಯ ಆಗತ್ತೆ. ಯಾಕೆ? ಇಂತಹ ಚರಿತ್ರೆಗಳನ್ನು ಕೇಳಿದಾಗ. ಹಾಗಾಗಿ ಪುಣ್ಯ ಬರುತ್ತೆ, ಆರೋಗ್ಯ ವೃದ್ಧಿಯಾಗತ್ತೆ, ಆಯುಷ್ಯಂ, ಇನ್ನು ಆಯುಷ್ಯ ಜಾಸ್ತಿ ಆಗತ್ತೆ. ಪುರಾಣಾದಿಗಳ ಶ್ರವಣ ಮಾಡಿದರೆ ಆಯುಷ್ಯ ಜಾಸ್ತಿ ಆಗ್ತದೆ ಅಂತ ಯಾಕೆ ಕೇಳಿದರೆ ಮತ್ಯಾಕುವಲ್ಲ, ನಾವು ಧನ್ಯರು ಎನ್ನುವ ಭಾವ ಉಂಟು ನೋಡಿ, ಅದೇ ನಮ್ಮನ್ನು ಆಯುಷ್ಯ ವೃದ್ಧಿಗೊಳಿಸದು. ಹಾಗಾದ್ರೆ ಮತ್ತೇನೂ ಅಲ್ಲ. ಯಾವ ಹೇಳೋದು ಅಂತ ಉಂಟು, ಭೀತೇಭ್ಯಶ್ಚಾಭಯಂ ದೇವಂ ಅಂತ. ಈ ವೈದ್ಯನಿಗೆ 4 ಬಹಳ ಪುಣ್ಯ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ ಅವನು ಇವಾಗಲೂ ಕೂಡ ಹೋದ ಕೂಡ 2 ಕಡೆಗಳ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬರುತ್ತೆ ವೈದ್ಯನಾದವ. ಹೇಗೆ? ಈಗ ಸಾಯ್ತಾನೆ ಅಂತ ಇಟ್ಟುಕೊಳ್ಳುವ, ಆದ್ರೂ ಕೂಡ ಎಂಥದಾಗುದಿಲ್ವ, ನೀನು ಬದುಕತೀಯ, ಯಾರು ಹೇಳಿದ್ದು ಸಾಯ್ತಾನೆ ಅಂತೇಳಿ, ಏನಾಗಲ್ಲ ಅಂತ ಹೇಳಿ ಅಂತೆ. ಮತ್ತೆ 1 ಕಾಲು ಗಂಟೆ ಜಾಸ್ತಿ ಬದುಕುತ್ತಾನೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದೇ ಒಂದು ವೇಳೆ ನೋಡು ನಿಮಗೆ ಕ್ಯಾನ್ಸರ್ ಉಂಟು, ಇನ್ನೂ 4th ಸ್ಟೇಜಲ್ಲಿ ಉಂಟು, ನೀನೊಂದು 12 ಗಂಟೆ ಬದುಕಿಂತ ದೊಡ್ಡದು ಅಂತ ಹೇಳಿದ್ರೆ 12 ಗಂಟೆ 2 ಗಂಟೆಗೆ ಹೋಗ್ತಾನೆ, ಅಯ್ಯೋ ನನಗೆ ಬಂತಲ್ಲ ಅಂತೇಳಿ. ಅಂದ್ರೆ ಅವರಿಗೆ ಹೇಳುವ ರೀತಿಯಲ್ಲಿಯೂ ಇರುತ್ತೆ. ವೈದ್ಯನಾದವ ಅಭಯವನ್ನು ಕೊಡಬೇಕು. ಭಯ ಬೇಡ, ಏನು ಆಗಲ್ಲ ಅಂತ. ಅದಕ್ಕೊಂದಷ್ಟು ಉದಾಹರಣೆಗಳನ್ನು ಕೊಡ್ತಾನೆ. ಕ್ಯಾನ್ಸರ್ ಬಂದು ಸಾಯ್ತಾರೆ ಅಂತ ಹೇಳಿಲ್ಲ ನೋಡಿ, ನಮ್ಮ ಪಕ್ಕದವರಿದ್ದಾರೆ, ಅವರಿಗೆ 10 ವರ್ಷದಿಂದ ಉಂಟು, ನಾನು ನೋಡಿದ್ದ ಕೇಸು ನೋಡಿದ್ದೇನೆ, ಅವ್ರು ಎಂಥದೂ ಆಗ್ಲಿಲ್ಲ, ನಿಮ್ಮ ಯಾವ ಮದ್ದು ತಗೊಳ್ಳೋದಿಲ್ಲ. ಅವರು ಹಾಗೆ ಹೌದಾ, ಹಾಗಾದ್ರೆ ತೊಂದರೆ ಇಲ್ವ ಅಂತ. ಈ ಮನಸ್ಸಿನಲ್ಲಿ ಬರುವ ಒಂದು ಧೈರ್ಯ ಉಂಟು ನೋಡಿ, ಇದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಯಾವ ರೋಗಗಳು ಬಂದರೂ ಅವರಿಗೆ ಏನೂ ಅನಿಸಲ್ಲ, ಏನೂ ಆಗಲ್ಲ. ಹೀಗೆ ಎಷ್ಟೋ ಕಡೆಗಳಲ್ಲಿ ನೋಡಿ, ಮನೆಯ ಫಂಕ್ಷನ್ ಎಲ್ಲ ಮುಗಿದ ನಂತರವೇ ಸಾಯುದು, ಫಂಕ್ಷನ್ ಆಗ್ತಾ ಇರುವಾಗ ಸಾಯುದು ಬಹಳ ಕಡಿಮೆ. ಯಾಕೆ ಕಡಿಮೆ? ಅವರಿಗೊಂದು ಧನ್ಯತೆ ಇರ್ತದೆ. ಅದೇ ಒಂದೇಳು, ನಮಗಾದ್ರೂ ಅಷ್ಟೇ ಅಲ್ಲ, ಉತ್ಸಾಹದಲ್ಲಿ ಎಲ್ಲ ಸುಧಾರಿಸ್ತೇವೆ. ಎಲ್ಲ ಆದ ನಂತರ ಕೊನೆಗೆ ಕೂತ್ಕೊಳ್ಳುವ, ಹಬ್ಬ ಸಾಕಾಗಾಯ್ತು ಮಾರ್ರೆ, ಕಾಲು ಸಾಕಾಗುವುದಿಲ್ಲ, ಕೈಯೂ ನೋವಾಗತ್ತೆ ಅಂತ. ಅಷ್ಟರವರೆಗೆ ಯಾವುದೂ ಗೊತ್ತಾಗ್ಲಿಲ್ಲ. ಅದು ನೋವು ಮೊದಲಿನ ಬೆಳಿಗ್ಗೆಲ್ಲೇ ಇರ್ತದೆ, ಆದ್ರೆ ಆ ಉಮೇದಲ್ಲಿ ಯಾವುದು ಗೊತ್ತಾಗಲ್ಲ. ಯಾವಾಗ ನಾವು ನಮ್ಮ ಕೆಲಸದಿಂದ ನಿವೃತ್ತರಾಗ್ತೇವೆ ಆಗ ನಮಗೆ ಕೈ ನೋವು, ಕಾಲು ನೋವು ಎಲ್ಲವೂ ಗೊತ್ತಾಗಿ ಬಿಡ್ತದೆ. ಹಾಗಾದ್ರೆ ಮನಸ್ಸಿನ ಭಾವ ಪ್ರಧಾನ ಗಟ್ಟಿಯಾಗಿದ್ದಾಗ ಏನೂ ಆಗಲ್ಲ. ಹಾಗಾಗಿ ಆಯುಷ್ಯ ಎನ್ನುವಂಥದ್ದು ವೃದ್ಧಿಯಾಗತ್ತೆ. ಇಂತಹ ಚರಿತ್ರೆಯನ್ನು ಕೇಳಿದ್ರೆ ಪುಣ್ಯ ಬರುತ್ತೆ. ಯಾಕೆ? ಮಧ್ಯದಲ್ಲಿ ಭಗವಂತನ ಚಿಂತನೆ ಬರುತ್ತೆ. ಅಲ್ಲ, ಇಂತಹ ಭಗವಂತ ನಮ್ದು ವ್ಯವಸ್ಥೆ ಅಲ್ಲ, ದೇವರು ಹಾಗಾದ್ರೆ ಇದ್ದಾನೆ ಅಂತ ಅಲ್ಲ. ಆ ಬ್ರಹ್ಮದತ್ತನದೊಂದು ಚರಿತ್ರೆ, ಒಂದು ಶ್ರಾದ್ದ ಹಾಕುವಾಗ ಭಗವಂತನ ಚಿಂತನೆ ಮಾಡಿದ್ದಕ್ಕೆ ಜನ್ಮ ಜನ್ಮಾಂತರಕ ಕಥೆಗಳೆಲ್ಲ ನೆನಪು ಬಂದು ಮತ್ತೆ ತಾನು ದಾರಿ ತಪ್ಪಿದ್ರು ಕೂಡ ಇಲ್ಲ, ಮತ್ತೆ ಮೋಕ್ಷದ ಕಡೆಗೆ ಹೋಗ್ತಾನೆ. ಕೇಳಿದ್ರೆ ಯೋಗ್ಯತೆ ಎನ್ನುವಂಥದ್ದು ಇತ್ತು ಅಂತಾದ್ರೆ ಭಗವಂತ ನಮ್ಮನ್ನು ಕರೆಸಿಕೊಳ್ತಾನೆ. ಇಲ್ಲದ್ರೆ ದನದ ಮಾಂಸ ತಿಂದವರನ್ನ ನರಕಕ್ಕೆ ಹೋಗ್ತಾರೆ ಅಂತ ನಾವು ಹೇಳ್ತಾ ಇರುವುದು. ಅಂಥದ್ರಲ್ಲಿ ಪಿತೃವರ್ತಿಯಾದಿ ಸ್ವತಂತ್ರ ಮೊದಲಾದಂತಹ ವ್ಯಕ್ತಿಗಳು ಅವರು ಅಷ್ಟು ಸಲ ಶ್ರಾದ್ದ ಮಾಡಿ ಮುಂದೆ ಮೋಕ್ಷವನ್ನು ಪಡಿತಾರೆ ಅಂತ ಕೇಳಿದ್ರೆ, 1-2 ಸಲ ನಾವು ತಪ್ಪು ಮಾಡಿದ್ದು ಕೂಡ ಭಗವಂತ ಅದಕ್ಕೆ ಎಕ್ಸ್ಕ್ಯೂಸ್ ಕೊಟ್ಟು ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಆದಾಗ ನಮಗೆ ಧನ್ಯತೆ ಭಾವವು ಆಯುಷ್ಯವೂ ಬರುತ್ತೆ. ಹಾಗಾಗಿ ಅಂತೆಲ್ಲ ಚರಿತ್ರೆ ಕೇಳಿದಾಗ ನಮಗೆ ಪುಣ್ಯ ಬರುತ್ತದೆ. ಕಲ್ಮಶ ಶೋಧನಂ, ನಮ್ಮ ಮನಸ್ಸಿನಲ್ಲಿ ಯಾವುದು ಕೆಟ್ಟ ಭಾವನೆಗಳಿದ್ರೆ ಅದೆಲ್ಲ ಶುದ್ಧಿ ಆಗತ್ತೆ. ಯಾಕೆ ಶುದ್ಧಿ ಆಗತ್ತೆ? ಈ ಒಂದೊಂದು ಚರಿತ್ರೆ ಕೇಳಿದಾಗ ನಾವು ಅದನ್ನು ಅಪ್ಲೈ ಮಾಡಿಕೊಳ್ಬೇಕು. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡುವಂಥದ್ದಲ್ಲ, ನಮ್ಮ ಶುದ್ಧಿ ಆಗತ್ತೆ. ಏನು ಶುದ್ಧಿ ನೋಡಿ, ಒಂದು ಕರ್ಮಾಂಗ ಮಾಡಬೇಕಾದ್ರೆ ಏನೋ ಮಾಡಿದ್ರು, ತಪ್ಪು ಮಾಡಿದ್ರು, ಆದ್ರೆ ಏನು ಮಾಡಿದ್ರು ಅವರು ಶ್ರಾದ್ದ ಮಾಡಿ ಭಗವಂತನನ್ನು ನೆನಪಿಸಿ ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿ ಆಮೇಲೆ ತಿಂದು. ಹಾಗಾದ್ರೆ ನಾವು ಕೂಡ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯಾವುದೋ ಪದಾರ್ಥಗಳನ್ನು ತಿನ್ನುವ ಕಾಲ ಬಂತು ಅಂತ ಆದ್ರೂ ಕೂಡ ಅದನ್ನು ಭಗವದರ್ಪಣೆ ಮಾಡಿಕೊಂಡು, ದೇವರೇ ನೀನೇ ಇದು ಕೊಟ್ಟದ್ದು, ನಿನ್ನದೇ ಇದು ಪ್ರಸಾದ ಅಂತ ಒಂದು ವೇಳೆ ತಾನು ತಕೊಂಡ್ರೆ ಅಂತಹ ಕಲ್ಮಶ ಪಾಪ ಎನ್ನುವಂಥದ್ದು ಶುದ್ಧಿಯಾಗತ್ತೆ. ಸೋಮಸ್ಯ ಜನ್ಮ ಶ್ರುತ್ವೈವ ನರೋ ನಗತಕಲ್ಲ. ಚಂದ್ರ ಹುಟ್ಟಿದ, ಚಂದ್ರನ ಚರಿತ್ರೆ ಇದನ್ನು ನೋಡಿದರೆ ಸಾಕು ಅವರಿಗೆಲ್ಲ ಪಾಪ ವಿದೂರರಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗೆಯೇ ಶ್ರದ್ಧದಾನ ಪ್ರಸನ್ನಾತ್ಮ ಪಾಪೇಭ್ಯೋ ವಿಪ್ರಮುಚ್ಯತೆ. ಇನ್ನು ಇಂತಹ ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರಲ್ಲ ಅವರೆಲ್ಲ ಸಮಸ್ತ ಪಾಪಗಳಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ವೈಶಂಪಾಯನುವಾಚ ಭೂತತ್ಯತು ಮಹಾರಾಜ ವಿದ್ವಾನ್ ಯತ್ರ ಪುರೂರವಾಹ ತೇಜಸ್ವಿ ದಾನಶೀಲಶ್ಚ
ಯುಜ್ಮ ವಿಮಲ ದಕ್ಷಿಣ. ಇನ್ನು ವೈಶಂಪಾಯನರು ಹೇಳ್ತಾರೆ, ಚಂದ್ರನಿಗೆ ಬುಧ ಪುತ್ರ ಆಗಿ ಬಿಡ್ತಾನೆ. ಬುಧನಿಗೆ ಪುರೂರವಸ್ ಅಂತ ಹೇಳ್ತಾರೆ. ಆ ಪುರೂರವಸನಿಗೆ ಅತಿಶಯವಾದಂತಹ ದಕ್ಷಿಣ ದಾನ ಔದಾರ್ಯ ಗುಣವುಳ್ಳಂತಹ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಆ ಮಕ್ಕಳನ್ನು ಹೇಳಬೇಕಾದ್ರೆ ತೇಜಸ್ವಿ ಯದ್ದಾನಶೀಲಶ್ಚ ಯಜ್ವ ವಿಪುಲ ದಕ್ಷಿಣ ಬ್ರಹ್ಮವಾದಿ ಪರಾಕ್ರಾಂತ ಶತ್ರುಭಿರ್ಯುಧಿ ದುರ್ಜಯ ಆಹರ್ತ ಅಗ್ನಿಹೋತ್ರಸ್ಯ ಯಜ್ಞಾನಂಚ ತಥೈವ. ಅಂದರೆ ಅಂತಹ ಹುಟ್ಟಿಕೊಂಡಂತಹ ಮಕ್ಕಳು ಏನಿದ್ದಾರೆ, ಪೂರ್ವವಸನಿಗೆ ಹುಟ್ಟಿದ ಮಕ್ಕಳು, ಅವರು ಬ್ರಹ್ಮವಾದಿಗಳಾಗಿದ್ರು. ಅಂದರೆ ಭಗವಂತನ ಬಗ್ಗೆ ತಿಳ್ಕೊಳ್ಳುವವರು, ಭಗವಂತನ ಬಗ್ಗೆ ಮಾತಾಡುವವರು, ಭಗವಂತನ ಬಗ್ಗೆ ಸ್ತೋತ್ರ ಮಾಡುವವರಾಗಿದ್ರು. ಹಾಗಾದ್ರೆ ಇವರು ದೌರ್ಬಲನ ಕೇಳಿದ್ರೆ ಅಲ್ಲ, ಪರಾಕ್ರಾಂತ ಅತ್ಯಂತ ಪರಾಕ್ರಮಶಾಲಿಗಳು ಆಗಿದ್ರ ಮಕ್ಕಳೆಲ್ಲ. ಹೇಳ್ತಾರೆ, ಯುದ್ಧಗಳಲ್ಲಿ ಯಾರೇ ಬೇಕಾದ್ರೆ ಬರಲಿ ಶತ್ರುಗಳು, ಅವರನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಸೈನಿಕರೆಲ್ಲ ಇದ್ರು ಅಂತ ಹೇಳ್ತಾರೆ. ಇನ್ನು ಅನೇಕ ಅಗ್ನಿಹೋತ್ರಸ್ಯ ಯಜ್ವಾನಾಂ ತಥೈವಚ ಅಂತ ಹೇಳ್ತಾರೆ. ಅಂದರೆ ಅಗ್ನಿಹೋತ್ರ ಯಜ್ಞ ಯಾಗಾದಿಗಳನ್ನೆಲ್ಲ ಅನೇಕ ಸಲ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವರಾಗಿದ್ರು. ಸತ್ಯವಾದಿ ಪುಣ್ಯಮತಿ ಕಾಮ್ಯ ಸಂವ್ರತ ಮೈಥುನ ಅತೀವ ತ್ರಿಷು ಲೋಕೇಶು ಪ್ರಶ್ರಿತಃ ಪ್ರೀತಮಾನಸಃ. ಇನ್ನು ಸತ್ಯವಾದಿಗಳಾಗಿದ್ರು, ಧಾರ್ಮಿಕವಾದ ಬುದ್ಧಿ ಇದ್ರು, ಕಾಮ್ಯ ಎನಿಸಿದ್ರು ಕೂಡ ಅವರು ಒಳ್ಳೆಯ ಸಂಸಾರವನ್ನೆಲ್ಲ ನಡೆಸಿದವರಾಗಿದ್ರು. ಮೂರು ಲೋಕದಲ್ಲಿಯೂ ಕೂಡ ಅತ್ಯಂತ ಸುಂದರವಾದ ರೂಪದಿಂದ ಕೂಡಿಕೊಂಡು ಸಂತುಷ್ಟವಾದಂಥ ಮನಸ್ಸನ್ನು ಪಡೆದವರಾಗಿದ್ರು ಅಂತ ಕೊಡ್ತಾರೆ. ವಿಗಸಾಶಿನಂ ಸದಾಕ್ಷಾಂತಂ ಧರ್ಮಜ್ಞಂ ಸತ್ಯವಾದಿನಂ ಉರ್ವಶಿ ಬರಯಾಮಾತ ಹಿತ್ವಾ ಮಾನಂ ಮನಸ್ವಿನಿ. ಯಾವಾಗಲೂ ಕೂಡ ಅತಿಥಿಗಳಿಗೆ ಊಟ ಮಾಡಿದ ನಂತರ ಊಟವನ್ನು ಮಾಡ್ತಾ ಇದ್ರು, ಕ್ಷಮಾಗುಣವುಳ್ಳವರಾಗಿದ್ದರು. ಅಂತಹ ಧರ್ಮಶೀಲರು ಸತ್ಯವಾದಿಗಳು ಆಗಿದ್ದವರಾಗಿದ್ದರು. ಇಂಥವರು ರಾಜನನ್ನು ಮನಸ್ಸಿನಿಂದ, ಅಂದರೆ ಉರ್ವಶಿಯನ್ನು ತಾನು ಅಪ್ಸರಾಲೋಕದಿಂದ ಅಭಿಮಾನವಾಗಿ ಕರೆದದ್ದಾಗಿತ್ತು. ಅವಳನ್ನು ಮದುವೆ ಆಗ್ತಾನೆ ಈ ಪುರೂರವಸು. ತಯಾ ಸಹ ಸದ್ರಾಜ ದಶವರ್ಷಾಣಿ ಪಂಚಷಟ್ ಸಪ್ತಚಾಷ್ಟೌ ಚ ದಶದಾಷ್ಟೌ ಚ ಭಾರತ. ಇವರ ಒಟ್ಟಿಗೆ ಎಷ್ಟೊತ್ತು ಕಾಲವನ್ನು ಕಳೆದರು ಈ ಪುರೂರವಸದಿಂದ ಕಳೆದರೆ 10, 5, 10, 6, 5, 7, 8, 10, 8 ಅಂತ ಈ ಕ್ರಮದಲ್ಲಿ ಸುಮಾರು 59 ವರ್ಷಗಳ ಕಾಲ ಯಾಪನೆಯನ್ನು ಮಾಡಿದ್ರು. ವನೇ ಚೈತ್ರರಥೇರಮ್ಯೆ ತಥಾ ಮಂದಾಕಿನಿ ತಟೆ ಅಲಕಾಯಾಂ ವಿಶಾಲಾಯಾಂ ನಂದನೇ ಯಮುನೋತ್ತಮೇ. ರಮಣೀಯವಾದಂಥ ಒಂದು ಉದ್ಯಾನವನ, ಅದನ್ನು ಚೈತ್ರ ರಥ ಅಂತ ಕರೀತಾರೆ. ಅಂತಹ ವನದಲ್ಲಿರುವ ನದಿ ಮಂದಾಕಿನಿ ಅಥವಾ ಗಂಗಾ ನದಿ. ಆ ಗಂಗಾ ನದಿಯ ತಟದಲ್ಲಿ ಅಲಕ ವಿಶಾಲ ಅಂತ ಉತ್ತಮವಾದ ನಗರ ಇತ್ತು. ಅಲ್ಲಿಯೂ ಕೂಡ ಆ ಉರ್ವಶಿಯ ಜೊತೆಗೆ ತಾನು ಪುರೂರವಸ್ ತಾನು ವಿಹಾರವನ್ನು ಮಾಡ್ತಾನೆ. ಉತ್ತರಾಂಶ ಕುರೂನ್ ಪ್ರಾಪ್ಯ ಮನೋರಥ ಫಲಗ್ರವಾನ್ ಗಂಧಮಾದನ ಪಾದೇಶು ಮೇರುಪೃಷ್ಠೇ ನಗೋತ್ತಮೇ. ಉತ್ತರಾಂಶ ಕುರೋನ್ ಪ್ರಾಪ್ಯ ಅಂತ ಉತ್ತರ ಕುರಂಗ ಕ್ಷೇತ್ರ ಅಂತ ಇದೆಲ್ಲ, ಅಲ್ಲಿ ಇರುವವರು ಇವರೆಲ್ಲಾಗಿದ್ರು. ಹಾಗಾಗಿ ಇವರು ಏನು ಮಾಡ್ತಾರೆ ಕೇಳಿದರೆ, ಇಂತಹ ಜಾಗಗಳಲ್ಲಿ ರಮಣೀಯವಾದ ಫಲವಸ್ತುಗಳಿರುವಂತಹ ಜಾಗ ಅದು ಅಂತ ಹೇಳ್ತಾರೆ. ಗಂಧಮಾದನಾದ ವೃಕ್ಷಗಳೆಲ್ಲ ಇರುವಂಥ. ಹಾಗೆ ಇವರೆಲ್ಲ ತಾವು ಆ ಮರದ ಅಡಿಯಲ್ಲಿ ಕಾಲವನ್ನು ಕಳೀತಾರೆ. ಏತೇಷು ವನ ಮುಖ್ಯೇಶು ಸುರೇರ್ನಾಚಾರಿತೇಷು ಉರ್ವಶ್ಯ ದಹಿತೋ ರಾಜ ರೇಮಿ ಪರಮಯಾಂಗ. ಈ ರೀತಿಯಾಗಿ ಕಾಡಿನಲ್ಲಿರುವ ಸಂಪತ್ತಿನಲ್ಲಿ ಕಾಡಿನ ದೇವತೆಗಳ ಜೊತೆ ಪರಿಸರದಲ್ಲಿ ಅತ್ಯಂತ ಸಂತೋಷದಿಂದಾಗಿ ಉರ್ವಶಿ ಸಹಿತನಾದ ಪುರೂರವ ರಾಜ ತಾನು ಕಾಲವನ್ನು ಕಳೀತಾ ಇದ್ದ, ವಿಹರಿಸುತ್ತಿದ್ದ. ದೇಶೇ ಪುಣ್ಯತಮೇ ಚೈವ ಮಹರ್ಷಿಭಿರ್ವಾಪ್ಸ್ಯತೆ ರಾಜ್ಯಂಚ ಕಾರಯಾಮಾಸ ಪ್ರಯಾಣಂ ಗಂಗಾಯಾಮ ದ್ವಾರೆ ಪ್ರತಿಷ್ಠಾನೇ ಮಹಾಯಶಃ. ಆಮೇಲೆ ಹೇಳ್ತಾರೆ, ಇಂತಹ ಗಂಗೆ ಅವಳು ಉತ್ತಮ ಕುಲವುಳ್ಳವಳಾಗಿದ್ಲು. ಮಹರ್ಷಿಗಳ ಸ್ತೋತ್ರಕ್ಕೆ ಯೋಗ್ಯವಾದಂಥ ಗುಣವನ್ನು ಹೊಂದಿದಂತಹ ಆ ಗಂಗೆ ಮಹಾಕೀರ್ತಿ ಸಂಪನ್ನನಾದ ಪುರೂರವನ ರಾಜ್ಯವನ್ನು ಸ್ಥಾಪಿಸಿ ಪ್ರಜೆಗಳನ್ನು ತಾನು ಸಂರಕ್ಷಿಸ್ತಾನೆ. ಗಂಗಾಯ ಉತ್ತರೆ ಕೂಳೆ ಪ್ರತಿಷ್ಠಾನೆ ಮಹಾಯಶಃ. ಗಂಗೆಯ ಉತ್ತರ ಕೂಟದಲ್ಲಿ ತಾನು ಪ್ರಜೆಗಳನ್ನು ರಕ್ಷಿಸ್ತಾ ಇದ್ದ ಪುರೂರವಸೆ. ತತ್ರ ಪುತ್ರ ಬಭೂವಸ್ತೆ ಷಡೀಂದ್ರೋಪಮ ತೇಜಸಃ
ದಿವಿಜಾತ ಮಹಾತ್ಮನ ಆಯುಧೀರ್ ಮಾನವಾಸು ದೃಢಕಾಯಸ್ತ್ಯ ಮನಯಾಶ್ಚ ಶತರ್ಚೋಶ್ಚ ಉರ್ವಶೀಸುತಾಹ. ಅಂತಹ ಪುರೂರವನಿಗೆ ಇಂದ್ರನಿಗೆ ಸಮಾನರಾದಂತಹ 6 ಜನ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ ಪುರೂರವಸನಿಗೆ. ಯಾರೆಲ್ಲ ಕೇಳಿದರೆ ಅವರನ್ನು ಆಯು, ಧೀಮಾನ್, ಅಮಾವಾಸು, ದೃಢಾಯು, ವನಾಯು, ಶತಾಯು ಅಂತ ಹೀಗೆ 7 ಜನ ಮಕ್ಕಳಿದ್ದರು ಅಂತ ಕೊಡ್ತಾರೆ. ಜನಮೇ ದೇವಾಚ ಗಾಂಧರ್ವೀಂ ಚೋರ್ವಶೀ ರಾಜಾನಂ ಮಾನುಷಂ ಕಥಂ ದೇವಾನುಸೃಜ್ಯ ಸಂಪ್ರಾಪ್ತ ತನ್ನೋ ಬ್ರೂಹಿ ಪಿತ ಬಹುಶ್ರುತಿ. ಪಂಡಿತರೇ ಅಂತ ಜನಮೇಜಯರನ್ನು ಕುರಿತು ಹೇಳ್ತಾರೆ. ಉರ್ವಶಿ, ಅಪ್ಸರೆ ಮೊದಲಾದವರೆಲ್ಲ ಮನುಷ್ಯರಿಗೆ ಅರಸು ಮತ್ತು ದೇವತೆಗಳನ್ನು ತೊರೆದ ಉರ್ವಶಿ ಪುರೂರವನೊಟ್ಟಿಗೆ ಹೇಗೆ ಹೊಂದಿದ್ದು ಅಂತ ಪ್ರಶ್ನೆ. ಅಂದರೆ ದೇವತೆಗಳಲ್ಲಿ ಇರುವಂತಹ ಅಪ್ಸರಾ ಸ್ತ್ರೀಯರು, ಗಂಧರ್ವ ಕನ್ಯೆಯರು, ಅದು ಈ ಪುರೂರವಸಿ ಎನ್ನುವಂಥ ಒಂದು ಲೌಕಿಕವಾಗಿ ಅಂದರೆ ಲೋಕದಲ್ಲಿ ಇರುವಂತಹ ಒಬ್ಬ ಮನುಷ್ಯನಿಗೆ ತಾನು ಸಹಾಯಕರಾಗಿ ಬರ್ತಾಳೆ ಅಂತಾದರೆ ಹೇಗೆ ಇದ್ಲು ಅಂತ ಎನ್ನುವ ಪ್ರಶ್ನೆ. ಆಗ ವೈಶಂಪಾಯನರು ಉತ್ತರ ಕೊಡ್ತಾರೆ. ಬ್ರಹ್ಮಚಾಪಿ ಭೂಭೂತ ಸಾ ಮಾನುಷಂ ತಮಪದ್ಯತ ಏಮಂ ತು ಸಾ ವರಾರೋಹ ಸಮಯತ್ ಸಮುಪಸ್ಥಿತ. ಬ್ರಹ್ಮಶಾಪದಿಂದಾಗಿ ಆಕೆ ಮನುಷ್ಯ ರೂಪವನ್ನು ಪಡೆಯುವುದಕ್ಕೆ ತಾನು ಅಂತಹ ಒಂದು ವರವನ್ನು ಪಡೆದಿದ್ಲು. ಉತ್ತಮ ಸ್ತ್ರೀ ಈಕೆ. ಆತ್ಮನಃ ಶಾಪಮೋಕ್ಷಾರ್ಥಂ ಸಮಯಂ ಸಾ ಸಕಾರ ಅನಗ್ನ ದರ್ಶನಂಚೈವ ಸಕಾಮಾಯಾಂಚ ಮೈಥುನಂ. ಅವಳು ಏನು ಮಾಡ್ತಾಳೆ, ಉರ್ವಶಿ, ತಾನು ನಿನ್ನನ್ನು ಮದುವೆ ಆಗುವುದಕ್ಕೆ ತೊಂದರೆ ಇಲ್ಲ, ಆದರೆ ನನ್ನದು ಕೆಲವು ಕಂಡೀಷನ್ ಉಂಟು. ಈಕೆ ದೇವಲೋಕದಲ್ಲಿರುವವಳು ಅಪ್ಸರಾ ಸ್ತ್ರೀ ಉರ್ವಶಿ, ಈತ ಮನುಷ್ಯ ಲೋಕದಲ್ಲಿರುವವನು ದೇವತೆಗಳ ಒಂದು ಹೊಂದಾಣಿಕೆ ನೋಡಿದರೆ ಅದಕ್ಕಿಂತ ಕಡಿಮೆಯವರು ಮನುಷ್ಯರು. ಆದರೂ ಕೂಡ ನಿಮ್ಮ ಮನುಷ್ಯರನ್ನು ಮದುವೆ ಹಾಕಿ ಬರ್ತೇನೆ, ಆದರೆ ನನಗೂ 2 ನಿಯಮಗಳಿದ್ದಾವೆ. ಏನು? ಆತ್ಮನ ಶಾಪಮೋಕ್ಷಾರ್ಥಂ ಸಮಯಂತಾಚಕಾರ. ಯಾಕೆ ಕೇಳಿದರೆ ಮುಂದೆ ಇಲ್ಲೇ ಇರುವುದಲ್ಲ, ಕರೆದಾಗ ನಾನು ಹೋಗಬೇಕಾಗ್ತದೆ. ಹಾಗಾದರೆ ಹೋಗುವಾಗ ನಾನು ಇಂತಹ ಒಂದು ಕಂಡೀಷನ್ ಹಾಕದೇ ಇದ್ದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆಲೋಚನೆ ಮಾಡಿ 2 ತಾನು ನಿಬಂಧನೆಯನ್ನು ಇಡ್ತಾನೆ. ಒಂದು, ನಿನ್ನನ್ನು ಎಂದಿಗೂ ಕೂಡ ನಾನು ಅನಗ್ನ ದರ್ಶನಂಚೈವ, ನಗ್ನವಾಗಿ ನೋಡಲೇಬಾರದು. ಯಾವಾಗಲೂ ಕೂಡ ಮೈಯಲ್ಲಿ ಬಟ್ಟೆ ಇರಲೇಬೇಕು ಅಂತ. ಅಲ್ಲ, ಮದುವೆ ಆಗ್ತಾಳೆ, ಇವಳು ಹೆಂಡತಿ ಆಗ್ತಾಳೆ, ಆಕೆ ಗಂಡನ ಇರ್ತಾನೆ, ಆದರೂ ಕೂಡ ಈ ಮೈಥುನಾದ ಸಮಯದಲ್ಲಿ ಮಾತ್ರ ನಾನು ನಿನ್ನನ್ನು ನಗ್ನಾವಸ್ಥೆಯಲ್ಲಿ ನೋಡಲೇಬಾರದು ಅಂತ ಹೇಳ್ತಾನೆ. ಆಮೇಲೆ ನಾನು ಬಯಸುವಾಗ ಮಾತ್ರ ನೀನು ಸೇರಬೇಕು. ಅಂದರೆ ಇಷ್ಟ ಆಯಿತು ಅಂತ ಬಂದಾಗೆಲ್ಲ ನಾನು ಒಪ್ಪಿಗೆ ಕೊಟ್ಟರೆ ಮಾತ್ರ ನನ್ನ ಬಳಿ ಬರಬಹುದು ಅಂತ. ಇಷ್ಟೇ ಅಲ್ಲ, ಮತ್ತೆ 2 ಕಂಡೀಷನ್ ಹಾಕ್ತಾಳೆ ಉರ್ವಶಿ. ದ್ವೌ ಮೇಷೌ ಶಯನಾಭ್ಯಾಸೆ ಸದಾ ಬದ್ಧೌ ಚತುಷ್ಠರಃ ಮೃತಮಾತ್ರೋ ತಥಾಹಾರ ಕಾಲಮೇಕಂತು ಪಾರ್ಥಿವ. ಇನ್ನು 2 ನನ್ನ ಕುರಿಗಳಿದ್ದಾವೆ, ಅವುಗಳನ್ನು ನೀನು ಕಟ್ಟಿ ಹಾಕಬೇಕು. 1 ಬಾರಿ ತುಪ್ಪ ತಿನ್ನುವುದೇ ನನಗೆ ಪ್ರಧಾನ. ನಾನು ಏನು ಆಹಾರ ತಿಂತೇನೆ ಕೇಳಿದರೆ ನಾನು ತುಪ್ಪ ಬಿಟ್ಟು ಮತ್ತೆ ಏನನ್ನೂ ತಿನ್ನುವುದಿಲ್ಲ. ದೇವತೆಗಳಿಗೆ ಅದಕ್ಕೋಸ್ಕರ ಹೇಳ್ತಾರೆ, ಆಜ್ಯಂ ಸುರಾಣ ಆಹಾರಂ ಆಜ್ಯಂ ಯಜ್ಞೇ ಪ್ರತಿಷ್ಠಿತಂ ಅಂತ. ಹಾಗಾಗಿ ತುಪ್ಪವನ್ನು ನಾನು ಸ್ವೀಕಾರ ಮಾಡ್ತೇನೆ, ನಿನ್ನನ್ನು ಎಂದಿಗೂ ಕೂಡ ನಾನು ನಗ್ನವಾಗಿ ನೋಡಬಾರದು. ಹೀಗೆಲ್ಲ ಆದ ಮೇಲೆ ಎಲ್ಲ ಋಷಿಗಳಿಗೂ ಕೂಡ ನಿಶ್ಚಯವಾಗಿ ಈ ಪ್ರತಿಜ್ಞೆಯನ್ನು ತಿಳಿಸ್ತಾಳೆ. ಏನು ಹೇಳ್ತಾಳೆ? ಯದ್ಯೇಷ ತಮಯೋ ರಾಜನ್ ಯಾವತ್ ಕಾಲಂಚತೆ ದೃಢ ತಾವತ್ ಕಾಲಂತ ವಕ್ಷ್ಯಾಮಿ ಸಮಯ ಏಷನಃ. ಆಗ ಅವಳು ಹೇಳ್ತಾಳೆ, ಎಲ್ಲ ನಿಯಮಗಳು ಕೂಡ ನಾನು ಬದ್ಧಳು. ನೀನು ನಿಶ್ಚಯವಾಗಿ ಎಲ್ಲಿ ನಾನು ಹೇಳಿದ ಹಾಗೆ ನೀನು ಬದುಕುತ್ತೀಯೋ ಅಲ್ಲಿವರೆಗೆ ನಾನು ನಿನ್ನ ಜೊತೆಗೆ ಇದ್ದೇ ಇರ್ತೇನೆ. ತಸ್ಯಾಸ್ತಂ ಸಮಯಂ ಸರ್ವಂ ಸ ರಾಜ ಸಮಪಾಲಯತು ಏವಂ ಸಾ ವಸತೆ ತತ್ರ ಪುರೋವಸಿ ಭಾಮಿನಿ. ಎಲ್ಲ ನಿಬಂಧನೆಗಳನ್ನು ಕೂಡ ಹೇಳ್ತಾಳೆ. ಆತ ಪುರೂರವಸ್ಯ ಎಲ್ಲದಕ್ಕೂ ಕೂಡ ಆಯಿತು ಅಂತ ಒಪ್ಪಿ ತಾನು ಪುರೂರವಸ್ಸಿನೊಂದಿಗೆ ಅಂದರೆ ಉರ್ವಶಿಯನ್ನು ಕರ್ಕೊಂಡು ತಾನು ಅರಮನೆಗೆ ಬರ್ತಾನೆ. ಚಿಂತಯಧ್ವಂ ಗಾಂಧರ್ವಾಹ ಚಿಂತಯಧ್ವಂ ಮಹಾಭಾಗ ಯಥಾ ಸಾತು ವರಾಂಗನ ಸಮಾಗಚ್ಚೇತ್ ಪುನರ್ದೇವಾನ್ ಉರ್ವಶಿ ಸ್ವರ್ಗಭೂಷಣಂ. ಆಗ ಪರಸ್ಪರ ಗಂಧರ್ವರು ಮಾತಾಡಿಕೊಳ್ತಾರೆ. ಏನು ಕೇಳಿದರೆ ಚಿಂತಯಧ್ವಂ ಮಹಾಭಾಗ ಯಥಾಸ ಗಂಧರ್ವರು ಪರಸ್ಪರ ಮಾತಾಡಿಕೊಳ್ತಾರೆ. ಉರ್ವಶಿಗೆ ಈ ಸ್ವರ್ಗವೇ ಯುಕ್ತವಾದದ್ದು, ಆದರೂ ಕೂಡ ಆಕೆ ಉತ್ತಮ ಸ್ತ್ರೀ,
ತುಪ್ಪವನ್ನು ಮಾತ್ರ ತಿನ್ನುವವಳು. ಹಾಗಾಗಿ ಅಂಥವಳು ಮತ್ತೆ ಸ್ವರ್ಗಕ್ಕೆ ಬರಬೇಕು ಹೊರತು ಭೂಮಿಯಲ್ಲೇ ಇರೋದಲ್ಲ. ಹಾಗಾದ್ರೆ ಅವಳು ಮತ್ತೆ ಭೂಮಿಗೆ ಬರುವ ಹಾಗೆ ಮಾಡಬೇಕು. ಏನು ಮಾಡಬಹುದು ನಾವು ಅಂತ ಅವರು ಪರಸ್ಪರ ವಿಚಾರವನ್ನು ಮಾಡ್ತಾರೆ. ತಥೋ ವಿಶ್ವಾವಸುರ್ನಾಮ ತತ್ರಾಹ ವದತಾಂಬರಃ ಮಯಾ ಚ ಸಮಯಸ್ತಾಭ್ಯಾಂ ಕ್ರಿಯಮಾಣಶ್ಚು ಕುತಃಪರ. ಆಗ ಅದರಲ್ಲಿ ವಿಶ್ವಾವಸು ಅಂತ ಒಬ್ಬ ಶ್ರೇಷ್ಠ ಗಂಧರ್ವ ಇದ್ದಾನೆ. ಆತ ಮಾತಾಡ್ತಾನೆ, ಏನು, ನಾವು ಪರಸ್ಪರ ಸಂಬಂಧಗಳಿಗೆ ನಿಯಮಬದ್ಧರಾಗಿದ್ದೇವೆ, ನಾವು ಹಿಂದೆ ಹೇಳಿಕೊಂಡಿದ್ದೇವೆ, ಹಾಗಾಗಿ ಆಗಲೇಬೇಕು. ವಿಕ್ರಾಂತ ಸಮಯಂ ಸಾ ವೈ ರಾಜಾನಂ ತ್ರಕ್ಷತೆ ಯಥಾ ತದಹಂ ಛದ್ಮವೇಶೇನ ಯಥಾ ಭೇದ್ಯತ್ಯಸೌ ನೃಪಃ. ಆ ನಿಬಂಧನೆಯನ್ನು ಮೀರಿತು ಅಂತಾದರೆ ಆಗ ಅರಸನನ್ನು ಬಿಟ್ಟು ಹೋಗಬಹುದು. ಹಾಗಾಗಿ ಅರಸನನ್ನು ಬಿಟ್ಟು ಹೋಗುವಂಥ ಯಾವುದೊಂದು ನಿಬಂಧನೆಗಳು ಅದನ್ನು ಹಾಕ್ತಾಳೆ ಅಥವಾ ಅದನ್ನು ಕೊಡ್ತಾಳೆ. ಸಹಸಹಾಯೋ ಗಮಿಷ್ಯಾಮಿ ಸಾತ್ಮ ಯುಷ್ಮಾಕಂ ಕಾರ್ಯಸಿದ್ಧಯೇ ಏವಮುಕ್ತ್ವಾ ಗತಸ್ತತ್ರ ಗತಿ ಪ್ರತಿಷ್ಠಾನಂ ಮಹಾಯಶಃ. ಹಾಗಾಗಿ ಹೇಳ್ತಾರೆ, ನಿಮ್ಮ ಕಾರ್ಯಗಳ ಸಿದ್ಧಿಯಾಗಬೇಕು ಅಂತ ಹೇಳಿದ್ರೆ ಶ್ರೇಷ್ಠವಾದ ವಿಶ್ವಾವಸು ಪ್ರತಿಷ್ಠಾನಕ್ಕೆ ತೆರಳಬೇಕು. ನಿಶಾಯಾ ಮತಚಾಗಮ್ಯ ಮೇಷಮೇಕಂ ಜಗಾರಸ ಮಾತ್ರವದ್ ವರ್ತತೆ ಸಾತೋ ಮೇಷಯೋಶ್ಚೋ ಚಾರುಹಾಸಿನಿ. ಆಮೇಲೆ ಕತ್ತಲಾಗತ್ತೆ. ಕತ್ತಲೆ ಆಗುವಾಗ ಇವಳ ಸಾಕಿದ ಕುರಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಹೋಗುವಾಗ ಆ ಕುರಿಗಳನ್ನು ತಾಯಿಯಂತೆ ಮಂದಸ್ಮಿತವಾದ ಉರ್ವಶಿ ತಾನು ಸಾಕ್ತಾ ಇದ್ಲು. ಗಂಧರ್ವ ಆಗಮನಂ ಶುತ್ವ ಶಾಪಾಂತಂಚೈಷತ್ವಿನಿ ರಾಜಾನಬ್ರವೀದ್ಬ್ರೂಹಿ ಪುತ್ರೋ ವೇ ಹ್ರೀಯತೇತಿ ಸಾ. ಉರ್ವಶಿ ಗಂಧರ್ವರ ಹತ್ರ ಹೀಗೆ ಹೇಳ್ತಾಳೆ, ನನ್ನ ಶಾಪ ವಿಮೋಚನೆ ಆಯಿತು. ಅರಸನಿಗೆ ಹೇಳ್ತಾಳೆ, ನನ್ನ ಮಗನಿಂದ ಕುರಿಯನ್ನು ನೀನೇ ಅಪಹರಿಸು ಅಂತ ಹೇಳಿ ಆಕೆ ಅರ್ಧದಲ್ಲೇ ಬಿಟ್ಟು ಹೋಗ್ತಾಳೆ. ಏವಮುಕ್ತ ಮಹಾಶಿತ್ಯ ನಗ್ನೋ ನೈವೋದ ತಿಷ್ಠದ ನಗ್ನಮಾಂ ದ್ರಕ್ಷತೆ ದೇವಿ ಸಮಯೇ ವಿತಥೋ ಭವೇತು. ಇಷ್ಟೆಲ್ಲ ನಿಯಮಗಳಿದ್ರೂ ಕೂಡ ರಾತ್ರಿ ಮಲಗುವಾಗ ಪಕ್ಕದಲ್ಲಿದ್ದಂತಹ ಆ ಕುರಿಗಳನ್ನು ಅಥವಾ ಆಡನ್ನು ಯಾರು ಬಿಚ್ಚಿ ಹಿಡ್ಕೊಂಡು ಹೋಗ್ತಾರೆ. ಮತ್ತೆ ಯಾರಲ್ಲ ಅದು ಪಿತೃದೇವತೆಗಳು. ಆಗ ಗಲಾಟೆ ಮಾಡ್ಬೋದಿತ್ತಲ್ಲ ಕೇಳಿದ್ರೆ ಹೀಗೆ ಮಾತಾಡದೆ ಕೂತ್ಕೊಳ್ತಾಳೆ. ಯಾಕೆ? ಏವಮುಕ್ತೋ, ಈ ರೀತಿಯಾಗಿ ಹೇಳಲ್ಪಟ್ಟ ಈಕೆ ನಗ್ನೋ ನೈಬೋಧ ತಿಷ್ಠತ. ಹಾಗಾಗಿ ನಗ್ನವಾಗಿ ಕಾಣುವುದರಿಂದ ತಾನು ಎದ್ದು ನಿಲ್ಲದೆ ತಾನು ತನ್ನ ನಿಬಂಧನೆಯನ್ನು ಹೇಳ್ತಾನೆ. ತಥೋ ಭೂಯಸ್ತು ಗಂಧರ್ವ ದ್ವಿತೀಯಂ ಮೇಷಯಾದದುಹು ದ್ವಿತೀಯೇತು ಯತೆ ಮೇಷೆ ಏಕಂ ದೇವ್ಯಬ್ರವೀದಿದಂ. ಇಷ್ಟೆಲ್ಲ ಆದ ನಂತರ 2 ಗಂಧರ್ವರ ಕುರಿಗಳುಂಟು. ಆಯ್ತಪ್ಪ ಅಂತ ಅದನ್ನು ಪುರೂರವಸು ಒಪ್ಪಿಕೊಳ್ತಾನೆ. ಉರ್ವಶಿ ಹೇಳುತ್ತಾಳೆ, ಅದನ್ನು ಹಿಡ್ಕೊಂಡು ಬರ್ತಾನೆ. ಪುತ್ರೋ ಮೇ ಅಪಹೃತೋ ರಾಯನ್ ನಾಥಯ ಇವ ಪ್ರಭೋ ಏವ ಮುಕ್ತಸ್ತಥೋತ್ಯಾಯ ನಗ್ನೋ ರಾಜ ಭವಿಷ್ಯತಿ. ಹಾಗಾಗಿ ಅರಸರಿಗೆ ಹೇಳ್ತಾರೆ, ರಕ್ಷಕರೇ ಅಂತ ಹೇಳ್ತಾರೆ, ನಮ್ಮ ದೃಷ್ಟಿಯಿಂದ ದ್ವಿತೀಯಂ ಮೇಷಮಾದದುಹು, ಯಾರೋ ಈ ಕುರಿಯನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ನಗ್ನವಾಗಿದ್ದೇನೆ, ಹುಡುಕುತ್ತಾ ಇದ್ದೇನೆ. ಮೈಥುನ ಕಾಲ ಆದದ್ರಿಂದ ನಗ್ನವಾಗಿದ್ದೇನೆ. ಹಾಗಾದರೆ ಹಾಗೆ ಹೋಗಿ ಹುಡುಕ್ಲಿಕ್ಕಾಗೋದಿಲ್ಲ. ಹಾಗೆ ನಾನು ಏಕಾಂತ ಇದ್ದೇನೆ ಹೇಳಿ ಮೇಷಯೋ ಪದಮಿನ್ಮಚ್ಚನ್ ಗಂಧರ್ವೇರ್ ವಿದ್ಯುತಸ್ಯಥ ಉತ್ಪಾದಿತ ಸುಮಹತಿ ಯಯೌ ತನ್ಮನಮಂ ಮಹತ್. ಅವರು ಅಲ್ಲಿಂದ ತೆರಳಿದಾಗ ಗಂಧರ್ವರು ಏನು ಮಾಡ್ತಾರೆ ಕೇಳಿದರೆ ಮಿಂಚೊಂದನ್ನು ಸೃಷ್ಟಿಸಿ ಮಾಡ್ತಾರೆ. ಪಾಪ ಕತ್ತಲೆ, ಯಾರೂ ಇರೋದಿಲ್ಲ, ಗೊತ್ತಾಗೋದಿಲ್ಲ. ಹಗಲಾದರೆ ಸರಿ, ಹೋಗುವಾಗ ಯಾರಾದರೂ ಸಿಕ್ಕಿ ಬಿಡ್ತಾರೆ. ಈಗ ನಾವು ಹೋಗದೇ ಇದ್ದರೆ ಅದನ್ನು ಇನ್ನೊಬ್ಬರು ಹೊತ್ತುಕೊಂಡು ಹೋಗ್ತಾರೆ. ಅದನ್ನು ಬಲಿ ಕೊಟ್ಟಾಗೆ ಅದನ್ನು ಬಲಿ ಕೊಡ್ತಾರೆ. ಹಾಗಾಗಿ ಅದಾಗಬಾರದು ಅಂತ ಹೇಳಿ ಮೇಷಯೋಹ ಪದಮಿದ್ಮಚ್ಚನ್, ಅವರು ಆ ಗಂಧರ್ವರ ಮಿಂಚೊಂದು ಸೃಷ್ಟಿ ಮಾಡಿ ಬಿಡ್ತಾರೆ. ಆ ಸೃಷ್ಟಿ ಮಾಡಿದ್ದೇ ತಡ ಆ ಸಿಡಿಲಿನ ಬೆಳಕಿನಲ್ಲಿ ಇವನ ದೇಹವನ್ನು ಕಾಣ್ತಾರೆ. ಅದಕ್ಕೋಸ್ಕರವೇ ಹೇಳ್ತಾರೆ ಸವಿದ್ಯುತ ಪ್ರದ್ಯೋತಥ. ಆಮೇಲೆ ನಗ್ನರಾಗಿದ್ದ ರಾಜ ಬೆಳಗಾಗುವಾಗ ತಾನು ಅರಮನೆಯಿಂದ ತಾನು ಕಾಡಿಗೆ ಓಡುತ್ತಾನೆ ಅಂತ. ಪ್ರಕಾಶಿತಂ ವೈ ಸಹತ ತಥೋ ನಗ್ನಮವೈಕ್ಷತ ನಗ್ನಂ ದೃಷ್ಟ್ವಾ ಶಿರೋಭೂತ ಸಾಪ್ಸರ ಕಾಮರೂಪಿಣಿ. ಈ ಮಿಂಚು ಬಂತ ಇಲ್ವಾ? ಕುರಿಗಳು ಓಡಿ ಹೋಯ್ತು ಅಂತ ಇವಳು ಓಡುವಾಗ ಬಟ್ಟೆ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಕತ್ಲಲ್ವಾ ಅಂತ ಓಡಿದ್ಲು. ಓಡುವಾಗ ಎಲ್ಲಿಯೋ ಇದ್ದಂತಹ ಈ ದೇವತೆಗಳು ಮಿಂಚನ್ನು ಹೊರಟರು. ಆ ಮಿಂಚಿನಿಂದಾಗಿ ವಿದ್ಯುತ್ ಬೆಳಕು ಬಂತು. ಪ್ರಕಾಶಿತಂ ವೈ ಸಹಸ ತಥೋ ನಗ್ನಮನ್ವೈಕ್ಷತ ನಗ್ನಂ ದೃಷ್ಟ್ವಾ ಶಿರೋಭೂತ ಸಾಪ್ಸರ ಕಾಮರೂಪಿಣಿ. ಅವ್ರು ಏನು ಮಾಡ್ತಾರೆ ಹೇಳಿದ್ರೆ, ಮಿಂಚಿನ ಬೆಳಕಿನಿಂದ ಆ ನಗ್ನ ದೇಹವನ್ನು ಉರ್ವಶಿ ಕಂಡ್ಲ ಇಲ್ಲವ. ಹಾಗಾಗಿ ಇಚ್ಛಾರೂಪಿಣಿಯಾದ ಆಕೆ
ಆ ಊರ್ವಶಿ ಆಕೆ ಮಾಯಾಗಿ ಬಿಟ್ಲು. ಚಚಾರ ಪೃಥಿವೀಂ ಸರ್ವಾಂ ಮಾರ್ಗಯಾನ ಇತಸ್ತತಃ ಅಥ ಪಶ್ಯತ್ ಸಾತಾಂ ರಾಜ ಕುರುಕ್ಷೇತ್ರೇ ಮಹಾಬಲಃ ಪಕ್ಷತೀರ್ಥೆ ಪುಷ್ಕರಿಣ್ಯಾಂ. ಈತ ಏನು ಮಾಡ್ತಾನೆ ಕೇಳಿದರೆ, ಆ ಉರ್ವಶಿಯನ್ನು ಎಲ್ಲ ಕಡೆ ಭೂಮಿಯಲ್ಲಿ ಸುತ್ತಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸುತ್ತಾಡಿ ಸುತ್ತಾಡಿ ಅಥಾಪಶ್ಯತ್ ಸತಾಂ ರಾಜ ಕುರುಕ್ಷೇತ್ರೇ ಮಹಾಬಲಃ, ಕೊನೆಗೆ ಮಹಾರಾಜನಾದಂತಹ ಕುರುಕ್ಷೇತ್ರನಲ್ಲೇ ನಾನು ಹೋಗಬೇಕು ಎನ್ನುವಂಥದ್ದು ನಿಶ್ಚಯ ಮಾಡ್ತಾನೆ. ಪಕ್ಷತೀರ್ಥೆ ಪುಷ್ಕರಿಣ್ಯಾಂ ಹೈಮವತ್ಯಾಂ ಸಮಪ್ಲುತಾಂ ಕ್ರೀಡಂತೀಂ ಅಪ್ಸರೋಭಿತ್ಯ ಪಂಚಭಿಃ ಸಹ ಶೋಭನಂ. ಆ ಅಪ್ಸರೆಯೊಂದಿಗೆ ಪಕ್ಷತೀರ್ಥವಾದಂಥ ಹೈಮಾವತಿ ಎನ್ನುವಂತಹ ಸರೋವರದಲ್ಲಿ ಇಂತಹ ಪುರೂರವತ್ಸ ಚಕ್ರವರ್ತಿ ತಾನು ವಿಹರಿಸುತ್ತಾ ಇದ್ದ. ತಾಂ ಕ್ರೀಡಿತಿಂ ತಥೋ ಗತ್ವಾ ವೇಳಾಪ ಸುದುಃಖಿತ ಸಚಾಪಿ ತತ್ರ ತಂ ದೃಷ್ಟ್ವಾ ರಾಜಾನಾಮಿದಮಬ್ರವೀತ್. ಬಹಿರಿಸುತ್ತಂತಹ ಆಕೆಯನ್ನು ನೋಡಿ, ಆಕೆಯ ದುಃಖವನ್ನು ನೋಡಿ ಅವನ ಪಕ್ಕದಲ್ಲಿರುವಂತಹ ಒಂದು ಹಕ್ಕಿ ಅದು ಮಾತಾಡಲಿಕ್ಕೆ ಆರಂಭ ಮಾಡುತ್ತೆ. ಉರ್ವಶೀತಾ ಸಖೀಪ್ರಾಹ ಉರ್ವಶೀತಾ ಸಖೀಪ್ರಾಹ ತಯೇಷ ಪುರುಷೋತ್ತಮಃ ಯಸ್ಮಿನ್ನಹಮಾವಾಸ್ಯಂ ವೈ ದರ್ಶಯಾಮಾಸ ತಂ ನೃಪಂ. ಆಗಾಕೆ ಗೆಳತಿಯರಿಗೆಲ್ಲ ಹೇಳಿದಂತೆ, ಈತ ಮನುಷ್ಯ ಶ್ರೇಷ್ಠ, ನಾನು ಹಾಗಾಗಿ ಇವನೊಟ್ಟಿಗೆ ಭೂಮಿಯಲ್ಲಿದ್ದೇನೆ ಅಂತ ತನ್ನ ಅರಸುತನವನ್ನು ತೋರಿಸಿದ್ಲಂತೆ. ಸಮಾವಿಘ್ನಾಸ್ತು ತಾ ಸರ್ವ ಪುನರೇವ ನರಾಧಿಪ ಜಾಯೇಹ ತಿಷ್ಠನ್ ಮನಸ ಘೋರೇ ವಚಸಿ ತಿಷ್ಠ. ಅಪ್ಸರಾಸ್ತ್ರೀಯರು ಕೂಡ ಪ್ರತಿಯೊಬ್ಬರು ಕೂಡ ಹೀಗೆ ಹೇಳ್ತಾ ಹೋಗ್ತಾರೆ, ನೀನು ಕಠೋರ ಮನಸ್ಸಿನವಳು, ಮಾತನ್ನು ಉಳಿಕೋ ಅಂತ ಒಬ್ಳಿಗೆ ಹೇಳ್ತಾಳೆ. ಋಗ್ವೇದದ ಮಂತ್ರವು ಹೇಳ್ತದೆ, ಹಯೇ ಜಾಯೇ ಮನಸ ತಿಷ್ಠ ಘೋರೆ ಅಂತ ಹೇಳಿ, ನೀನು ಕಠಿಣ ಹೃದಯದವಳು ಅಂತೆಲ್ಲ ಆಕೆಯನ್ನು ಬೈಯುವಂಥದ್ದು ಬರ್ತದೆ. ಏವಮಾರೀನಿ ಭೂತ್ ಸೂಕ್ತಾನಿ ಪರಸ್ಪರಂ ಅಭಾಷತ ಉರ್ವಶೀ ಚ ಅಬ್ರವೀದ್ವೈನಂ ಸಗರ್ಭಾಹಂ ಕ್ಷಯಾ ವಿಭೋ. ಆಗ ಇವ್ರು ಏನು ಮಾಡ್ತಾರೆ ಕೇಳಿದ್ರೆ, ಉರ್ವಶಿ ಹೇಳ್ತಾಳೆ, ಅರಸನೇ ನಿನ್ನಿಂದ ನಾನು ಗರ್ಭಿಣಿಯಾಗಿದ್ದೇನೆ ಅಂತ ಚಂದ್ರನಿಗೆ ಹೇಳ್ತಾಳೆ. ಸಂವತ್ಸರಾತ್ ಕುಮಾರಾಸ್ತೆ ಭವಿಷ್ಯಂದಿನ ಸಂಶಯ ನಿಶಾಮೇಕಾಂ ಚಂದ್ರಪತೆ ನಿಮರ್ತ್ಯಸಿ ಮಯಾ ಸಹ. ವರ್ಷದಲ್ಲಿ ನಿನಗೆ ಒಂದು ಮಕ್ಕಳಾಗತ್ತೆ ಅಂತ ಕೊಡ್ತಾರೆ. ಅಷ್ಟರವರೆಗೆ ಸಂತಾನ ಆಗಲಿಲ್ಲ ಅಂತ ಅರ್ಥ. ಒಂದು ರಾತ್ರಿ ಮಾತ್ರ ನನ್ನೊತ್ತಿಗೆ ನೀನು ಸೇರಬೇಕು, ಅದರಲ್ಲಿ ಯಾವ ಸಂಶಯವೂ ಬೇಡ. ಪೃಷ್ಠೋ ಜಗಾಮ ರಾಜಾರ್ಥ ಮಹಾಯಶಾಹ ಗತೆ ಸಂವತ್ಸರೇ ಭೂಯ ಉರ್ವಶಿ ಪುನರಾಗಮತ್. ಕೀರ್ತಿವಂತನಾದ ಪುರೂರವಸ್ ಸಂತೋಷಗೊಂಡು ತಾನಲ್ಲಿಂದ ಹೊರಡ್ತಾನೆ. 1 ವರ್ಷ ಕಳೆದ ಬಳಿಕ ಮತ್ತೆ ಉರ್ವಶಿಗೆ ತಾನು ಸಿಗ್ತಾನೆ. ಆ ಉರ್ವಶಿಯನ್ನು ಸಿಕ್ಕಿದಾಗ ಆಕೆಯೊಂದಿಗೆ 1 ರಾತ್ರಿ ಕಳಿತಾಳೆ. ಉರ್ವಶಿ ಹೇಳ್ತಾನೆ, ಪುರೂರವಸ್ ಗಂಧರ್ವರು ನಿನಗೆ ಕೊಡುವ ವರವನ್ನು ಬಯಸಿದ್ದಾರೆ. ತಾನ್ ವೃಣೀಶ್ವ ಮಹಾರಾಜ ಬ್ರೂಹಿ ಜೈನಾಂಶ್ಚಮೇವ ತತ್ ವೃಣೀಶ್ವ ಸಮತಾಂ ರಾಜನ್ ಗಂಧರ್ವಾಣಾಂ ಮಹಾತ್ಮನಾಂ. ಮಹಾರಾಜನಾದಂಥ ಗಂಧರ್ವನ ಹಾಗೆ ನೀನಾಗಬೇಕು ಅಂತ ಕೇಳಿದರೆ ಈ ವರವನ್ನು ನೀನು ಪಡೆದುಕೊಳ್ಬೇಕು. ತಥೇತ್ಯುಕ್ತ್ವಾ ವರಂ ವಪ್ತೆ ಗಂಧರ್ವಾಶ್ಚ ತಥಾಸ್ಥಿತಿ ಪೂರಯತ್ವಗ್ನಿನಾ ಸ್ಥಾಲೀಂ ಗಂಧರ್ವಾಶ್ಚ ತಮಬ್ರುವನ್. ಹಾಗೆ ಅಂತ ಬೇಟೆ ಹಾಡಿ ತಲೆ ಆಡಿಸಿದ್ದೆ ತಲೆ. ಗಂಧರ್ವರು ಅದಕ್ಕೊಪ್ಪಿ ಒಂದು ಸ್ಥಾಯಿಯಲ್ಲಿ ಅಗ್ನಿಯನ್ನು ತುಂಬಿಸಿ ಹೇಳ್ತಾರೆ, ಅನೇನೇಷ್ಟುಸ್ತ್ಯ ಲೋಕಾನ್ ಪ್ರಾಪ್ಸ್ಯತಿ ತ್ವಂ ನರಾಧಿಪ ತಾನ ಆದಯ ಕುಮಾರಾಂಸ್ತು ನಗರ ಯೋಗಚಕ್ರಮೇ. ಅಗ್ನಿಯಿಂದ ಹೋಮಿಸಿದಾಗ ಹೇಗೆ ಉಳಿದೆಲ್ಲ ಲೋಕವನ್ನು ನಾವು ಪಡಿತೇವೋ ಅದೇ ರೀತಿ ತನ್ನ ಮಕ್ಕಳನ್ನು ಹೊತ್ತು ನಗರವನ್ನು ಕುರಿತು ತಾನು ಹೊರಡುತ್ತಾನೆ, ಸಂಚಾರ ಮಾಡ್ತಾನೆ. ನಿಕ್ಷಿಪ್ಯಾಂ ಅಗ್ನಿಮರಣೈಹಿತು ಸಪುತ್ರಶ್ಚ ಗ್ರಹಣ್ಯಯೋತೆ ತೋತಾಗ್ನಿಂ ತು ನಾಪಶ್ಯತ್ ಅಶ್ವತ್ಥಂ ತತ್ರ ದೃಷ್ಟವಾನ್. ಕಾಡಿಯಲ್ಲಿ ಅಗ್ನಿ ಒಂದು ಕಡೆಯಿಂದ ಮಕ್ಕಳು, ಹೀಗೆ ಅವರನ್ನು ಹಿಡ್ಕೊಂಡು ತಾನು ಕರ್ಕೊಂಡು ಹೇಗೆ ಬರುವುದು ಅಂತ. ಅಂದರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ಹಾಲು ಮತ್ತು ಮೊಸರು ಒಟ್ಟಿಗೆ ಹಿಡ್ಕೊಂಡು ಹೋಗಬಾರದು, ಹಾಗೆ ಅಗ್ನಿ ಮತ್ತು ನೀರು ಒಟ್ಟಿಗೆ ಹಿಡ್ಕೊಂಡು ಹೋಗಬಾರದು ಅಂತ. ಅದಕ್ಕೆ ಇನ್ನೊಂದೇನು ಕಾರಣ ಕೇಳಿದ್ರೆ, ಅಪರ ಕ್ರಿಯೆಯಲ್ಲಿ ಮಾತ್ರ ಅಗ್ನಿ ನೀರನ್ನು ಹಿಡ್ಕೊಂಡು ಹೋಗುದು ಅಂತ. ಹಾಗಾದರೆ ಅಗ್ನಿ ಪಾತ್ರ ಉಂಟು, ತನ್ನ 2 ಮಕ್ಕಳು ಉಂಟು, ಏನು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಈ ಅಗ್ನಿ ಪಾತ್ರೆಯನ್ನು ಇಲ್ಲೇ ಬಿಟ್ಟರೆ ಖಂಡಿತ ಯಾರಾದರೂ ಹೊತ್ಕೊಂಡು ಹೋಗ್ತಾರೆ. ಅದಕ್ಕೆ ಅಗ್ನಿ ಪಾತ್ರೆಯನ್ನು ಹಿಡ್ಕೊಂಡು ಹೊರಡ್ತಾನೆ. ನಿಕ್ಷಿಪ್ಯಾಗ್ನಿ ಮರಣೈ ಸಹ ಮತ್ತಸ್ತು ಗೃಹಣ್ಯಯೋ ಸಮೀಚಾತಂ ತಂ ದೃಷ್ಟ್ವಾ ಕ್ಷಣಃ ವಿಸ್ಮೃತಸ್ತದಾ ಗಂಧರ್ವವೇದ್ಯಾಸ್ತದಂ ಸಹ ಅಗ್ನಿನಾಶಂ ತತಸ್ತುನಃ. ಅಶ್ವತ್ಥ ವೃಕ್ಷದ ಶಮೀ ಗರ್ಭಸ್ಥ ಅಶ್ವತ್ಥ ಅಂತ ಹೇಳ್ತಾರೆ. ಅದರಲ್ಲಿ ಅಗ್ನಿ ತಾನು ಅಡಗಿ ಕೂತುಕೊಂಡಿದ್ದ. ಮತ್ತೆ ತಾನು ವೇದವರ್ಧನ ಅಂತ ಕಾಡಿಯಲ್ಲಿ ಅಗ್ನಿ ಇರತ್ತೆ,
ಆ ಅಗ್ನಿಯನ್ನು ತರಬೇಕು, ಮಕ್ಕಳನ್ನು ತರಬೇಕು. ಏನು ಮಾಡುವ ಅಂತ ಹೇಳುವಾಗ ಅಗ್ನಿಯನ್ನು ತಾನು ಇಟ್ಟು ಮಕ್ಕಳನ್ನು ಮೊದಲು ಕರ್ಕೊಂಡು ಬರ್ತಾನೆ. ಆದ್ರೆ ಮತ್ತೆ ಹೋಗಬೇಕಾದ್ರೆ ನಿಕ್ಷಿಪ್ಯ ಅಗ್ನಿ ಮರಣೈ, ಅಲ್ಲಿ ಅಗ್ನಿಯಲ್ಲಿ ಮಕ್ಕಳನ್ನು ಮಾತ್ರ ಅಲ್ಲಿ ಇಟ್ಟು ಹೋದಾಗ ಹಿಂದಿರುಗಿ ಬಂದ್ರೆ ಅಗ್ನಿ ಕಾಣಲಿಲ್ಲ. ಅದರ ಬದಲು ಏನು ಕೇಳಿದ್ರೆ ಅಶ್ವತ್ಥಂ ತತ್ರ ದೃಷ್ಟವಾನ್, ಅಶ್ವತ್ಥ ವೃಕ್ಷವನ್ನು ಕಾಣ್ತಾನೆ. ಹಾಗಾದ್ರೆ ಎಲ್ಲಿ ಹೋಯಿತು? ಶಮೀಜಾತಂತು ತಂ ದೃಷ್ಟ ಅಶ್ವತ್ಥಂ ವಿಸ್ಮಿತಸ್ತದ ಗಂಧರ್ವೇಭ್ಯಸ್ತದಂಶಾತ್ ಅಗ್ನಿನಾಶಂ ತತಸ್ತುನಃ. ಅಶ್ವತ್ಥವನ್ನು ನೋಡ್ತಾನೆ, ಅಶ್ವತ್ಥ ನೋಡ್ತಾರೆ, ಅಲ್ಲಿ ಎಲ್ಲಿಯೂ ಕಾಣ್ತಾ ಇಲ್ಲ. ಆದರೆ ಶಮಿಯಿಂದ ಹುಟ್ಟಿಕೊಂಡದ್ದು. ಆಗ ಅಗ್ನಿಯ ಬಗ್ಗೆ ಗಂಧರ್ವರಿಗೆ ಹೇಳ್ತಾನೆ, ಶಿರತ್ವಾ ತಂ ಅರ್ಥಮಖಿಲಂ ಅರಣೀಂತು ಸಮಾದಿಶನ್ ಅಶ್ವತ್ಥಾಗರಣೀಂ ಕೃತ್ವಾ ಮಥಿತ್ವಾಗ್ನಿಂ ಯಥಾವಿಧಿ. ಗಂಧರ್ವರು ಹೇಳ್ತಾರೆ, ಹೌದಾ, ಹಾಗಾದ್ರೆ ಒಂದು ಸಂಗತಿ ಮಾಡು, ಆ ಅಶ್ವತ್ಥ ಮರವನ್ನು ಶಮಿಯನ್ನು ಎರಡನ್ನು ಸೇರಿಸಿ ನೀನು ಮಥನವನ್ನು ಮಾಡು. ಆಗ ಮಥನ ಮಾಡಿದಾಗ ಅದರಲ್ಲಿ ಶಾಸ್ತ್ರೋಕ್ತವಾಗಿ ಅಗ್ನಿ ಹೊರಗೆ ಬರುತ್ತೆ. ಮಥಿತ್ವಾಗ್ನಿಂ ತ್ರಿಧಾ ಕೃತ್ವಾ ಅಯಜತ್ಸ ನರಾಧಿಪ ಇಷ್ಟ್ವಾ ಯಜ್ಞೈರ್ಬಹುವಿಧೈ ವ್ರತಸ್ತೇಷಾಂ ತಲೋಕತಾಂ. 3 ವಿಭಾಗ ಮಾಡಿ ಅಗ್ನಿಯಲ್ಲಿ ಹೋಮ ಮಾಡು ನೀನು. ಹೀಗೆ ಹೇಳಿ 3 ರೀತಿಯಾದ ಪ್ರಕಾರವಾದ ಅಗ್ನಿ ಆ ಕಾಲದಲ್ಲಿ ಗಂಧರ್ವರಿಂದ ಈ ಪುರೂರವಸ್ ತಾನು ಪಡಿತಾನೆ. ಗಂಧರ್ವೇಭ್ಯೋ ವರಂ ಲಬ್ಧ್ವಾ ತ್ರೇತಾಗ್ನಿಂ ಸಮಕಾರಯತ್ ಏಕೋ ಅಗ್ನಿಃ ಪೂರ್ವಮೇವಾಸಿ ತ್ರೈಲೋಕ್ಯಸ್ತ್ರೇತಮಾನ್ ತ್ರೇತಾಯಾಂ ಕಾರಯತ್. ಗಂಧರ್ವರಿಂದ ಅಗ್ನಿಯನ್ನು ಪಡೆದು ಮತ್ತೆ ಅದನ್ನು ಅರಣಿಮಥನ ಎಲ್ಲ ಮಾಡಿ 3 ವಿಭಾಗಗಳನ್ನು ಮಾಡ್ತಾರೆ. ಇದ್ದ ಅಗ್ನಿಯೇ ಪುರೂರವನಿಂದಾಗಿ 3 ಆಯಿತು ಅಂತ ಕರೀತಾರೆ. ಮೊದಲು 1 ಇತ್ತು, ಈಗ 3 ಅಗ್ನಿ ಆಯಿತು. ಏವಂ ಪ್ರಭಾವೋ ರಾಜಾಸಿ ದೈರಸ್ತು ನರಸತ್ತಮ ದೇಶೇ ಪುಣ್ಯತಮೇ ದೈವ ಮಹರ್ಷಿಭೀರವ ಅಭಿಷ್ಟುತೆ. ಹೀಗೆ ಪುರೂರವಸ್ ಅತ್ಯಂತ ಸಮರ್ಥನಾದ ರಾಜ ಆಗಿದ್ದ. ಹಾಗಾಗಿ ಅವನ ದೇಶ ಮಂಗಳವಾಗಿತ್ತು, ಮುನಿಗಳಿಂದೆಲ್ಲ ಪರಸ್ಪರ ಕೂಡಿದ್ದಾಗಿತ್ತು. ರಾಜ್ಯಂ ಸ ಕಾರಯಾಮಾಸ ಪ್ರಯಾಗೇ ಪೃಥ್ವೀಪತಿ ಉತ್ತರೇ ಜಾಹ್ನವೀ ತೀರೆ ಪ್ರತಿಷ್ಠಾನೇ ಮಹಾಯಶಾಹ. ಆ ಪುರೂರವಸ್ಸೇನು ಮಾಡ್ತಾನೆ, ತನ್ನ ಪ್ರಯಾಗದಲ್ಲಿ ಉತ್ತರದ ಗಂಗಾ ತೀರದಲ್ಲಿ ಆ ಅಗ್ನಿಯನ್ನು ತಾನು ಪ್ರತಿಷ್ಠೆ ಮಾಡ್ತಾನೆ. ಏಲಪುತ್ರ ವೈಶಂಪಾಯನುವಾಚ ಏಲಪುತ್ರ ಬಭೂವಸ್ತೆ ಸರ್ವೇ ದೇವಸುತೋಪಮಾಃ ದಿವಿಜಾತ ಮಹಾತ್ಮಾನ ಆಯುಧೀಯೇನು ಮಾನವಾನು. ಪುರೂರವನಿಗೆ, ಅಂತಹ ಪುರೂರನಿಗೆ ಉರ್ವಶಿಯಲ್ಲಿ ತಾನು ದೇವತೆಗಳಂತೆ ಇರುವಂಥ ಮಕ್ಕಳನ್ನು ತಾನು ಪಡಿತಾನೆ. 1 ವರ್ಷ ಆದ ನಂತರ ಅಂತ ಹೇಳಿದ್ರಲ್ಲ, ಹಾಗಾಗಿ ದೇವಲೋಕದಲ್ಲಿ ಹುಟ್ಟಿದಂಥ ಹಿರಿಯ ಸ್ವರೂಪ ಮಕ್ಕಳಿಗೆ ಆಗಿತ್ತು. ಅದು ಕೂಡ ಯಾರು ಕೇಳಿದರೆ ಅದಕ್ಕೆ ಹೇಳ್ತಾರೆ, ಜೀವಂತನಾದ ಆಯು ಮತ್ತೆ ಅಮಾವಸು ಅಂತ 2 ಹೆಸರು. ವಿಶ್ವಾಯುಶ್ಚೈವ ಧರ್ಮಾತ್ಮ ಸುತಯಾಶ್ಚ ತಥಾಪರಃ ದೃಢಾಯುಶ್ಚ ವನಾಯುಶ್ಚ ಶತಯೋಶ್ಚೋರ್ವಶೀ ಸುತಾಃ. ಆಮೇಲೆ ಹೇಳ್ತಾರೆ, ಧರ್ಮಜ್ಞನಾದಂಥವನು ವಿಶ್ವಾಯು, ಶ್ರುತಾಯು, ಆಮೇಲೆ ದೃಢಾಯು, ವನಾಯು, ಶತಾಯು ಅಂತ ಅವರ ಹೆಸರು ಅಂತ ಕೊಡ್ತಾರೆ. ಅಮಾವಾಸೋಥ ದಾಯಾದೋ ಭೀಮಃ ರಾಜಾಥ ಅಗ್ರಜಿತ್ ಶ್ರೀಮಾನ್ ಭೀಮತ್ಯ ದಾಯಾದೋ ರಾಜಾಸಿ ಕಾಂಚನಪ್ರಭಃ ವಿದ್ವಾಂಸ್ತು ಕಾಂಚನಸ್ಯಾಪಿ ಸುಹೋತ್ರ ಅಭೂನ್ ಮಹಾಬಲಃ. ಆ ವಿಶ್ವ ಅಲ್ಲಿ ಅಮಾವಾಸು ಅಂತ ಹೇಳಿದ್ರು. ಹಾಗಾಗಿ ಆಯು ಮತ್ತೆ ಅಮಾವಾಸು ಅಂತ. ಆ ಅಮಾವಾಸಿನ ಮಕ್ಕಳೇ ಭೀಮ ಮತ್ತೆ ನಗ್ನಜಿತ್ ಅಂತ. ಅವರಲ್ಲಿ ಭೀಮನಿಗೆ ಸಂಪದ್ಭರಿತನಾಗಿ ಹುಟ್ಟವನೇ ಅವನು ಕಾಂಚನ ಪ್ರಭಾ. ಈತನ ಮಗ ವಿದ್ವಾಂಸನಾಗಿದ್ದವನು ಮಹಾಬಲ ಮತ್ತೆ ಸುಹೋತ್ರ ಅಂತ ಹೇಳ್ತಾರೆ. ಸೌಹೋತ್ರಿ ರಭವಜ್ಜನ್ಹು ಕೇಶಿನ್ಯ ಗರ್ಭಸಂಭವ ಆಜಹ್ರೇ ಯೋ ಮಹತ್ಪುತ್ರ ಸರ್ವಮೇಧಾ ಮಹಾಸುಖಂ. ಇನ್ನು ಸುಹೋತ್ರನ ಮಗ ಕೇಶಿನಿಯಲ್ಲಿ ಜನಿಸಿದವ ಜನ್ನು. ಇದೇ ಜನ್ಮಿಗೆ ಸರ್ವಮೇಧ ಅಂತ ಒಂದು ಹೆಸರಿನ ಒಂದು ಪ್ರಸಿದ್ಧಿ ಇದೆ. ಯಾಕೆ ಕೇಳಿದರೆ ವೈಭವೋಪೇತವಾದಂಥ ಒಂದು ದೊಡ್ಡ ಯಾಗವನ್ನು ಮಾಡಿದ್ದರಿಂದ ಅಂತ ಕೊಡ್ತಾರೆ. ಇನ್ನು ಪತಿಲೋಭೇನ ಯಂ ಗಂಗಾ ಪತಿತ್ತೇ ಸಸಾರ ನೇಚ್ಛತ ಪ್ಲಾವಯಾಮಾಸ ತಸ್ಯ ಗಂಗಾ ಚ ತತ್ಸಮಃ ತತಯಾ ಪ್ಲಾವಿಕಂ ದೃಷ್ಟ ಯಜ್ಞವಾಟಂ ಸಮಂತತಃ. ಆ ಜನ್ಮವಿನ ಗಂಡನನ್ನಾಗಿ ಬಯಸಿದ ಗಂಗೆ ಅಂದರೆ ಜಾಹ್ನವಿ ಅಂತ ಅರ್ಥ. ಆಕೆ ಹತ್ತಿರ ಬರ್ತಾಳೆ. ಜನ್ನು ಗಂಗೆಯನ್ನು ಬಯಸಲಿಲ್ಲ. ಆಗ ಗಂಗೆ ಅವನ ಆಶ್ರಯವನ್ನೇ ಮುಳುಗಿಸಿದ್ದು, ಯಜ್ಞಶಾಲಿ ಎಲ್ಲ ಕಡೆ ಮುಳುಗಿಸಿದ್ದನ್ನು ಕಾಣುತ್ತಾಳೆ. ನೇಚ್ಛತಃ ಪ್ಲಾವಯಾಮಾಸ,
ನೋಡಿ ಆಕೆ ಬಂದು ಪತಿತ್ವೇ ಅಭಿಸಸಾರ, ಹತ್ರ ಬಂದು ಆಚೆ ಈಚೆ ಓಡಾಡ್ತಾ ಇದ್ದಂತೆ, ನನ್ನನ್ನು ಮದುವೆ ಆಗು ನನ್ನನ್ನು ಮದುವೆ ಆಗು ಅಂತ. ಆದರೆ ಜನ್ಮವನನ್ನು ಇದು ಮಾಡಲಿಲ್ಲ, ಸಿಟ್ಟು ಬಂದರು. ತಾನೇನು ಮಾಡ್ತಾನೆ, ಅವಳನ್ನು ತಾನು ಸ್ವೀಕಾರ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಯಾಕೆ? ಆಕೆ ಹತ್ರ ಹತ್ರ ಬಂದು ಕೇಳಲಿಲ್ಲ. ಆಗ ಇಡೀ ಆಶ್ರಮವನ್ನೇ ತಾನು ಕೊಚ್ಚಿಕೊಂಡು ಹೋದ್ಲು. ಅಂದರೆ ಇದನ್ನೊಂದು ಕಾವ್ಯ ಶೈಲಿಯಲ್ಲಿ ಕೊಡ್ತಾ ಇದ್ದಾನೆ. ಗಂಗೆ ಹೋಗ್ತಾ ಇದ್ದಾಳೆ, ಭಗೀರಥ ಕರ್ಣ ಹೋಗ್ತಾ ಇದ್ದಾಳೆ. ಹೋಗ್ತಾ ಇರುವಾಗ ಏನಾಗುತ್ತೆ, ಆ ಆಶ್ರಮ ಎಲ್ಲ ಕೊಚ್ಚಿಕೊಂಡು ಹೋದ್ಲು ಅಂತ ಎಲ್ಲ ಕಡೆ ಹಾಗೆ ಹೇಳ್ತಾರೆ. ಅಂದರೆ ಹರಿವಂಶದಲ್ಲಿ ಹೇಳ್ತಾರೆ ಹಾಗಲ್ಲ, ಇವಳು ಗಂಡನನ್ನು ಬಯಸಿಕೊಂಡು ಗಂಗೆ ಹತ್ರ ಬಂದು, ಯಾರನ್ನು? ವರುಣನನ್ನು ಬಯಸಬೇಕಿತ್ತು ಇವಳು. ಇವಳಿಗೆ ಏನು ಮಾಡ್ತಾಳೆ, ಜನ್ನುವನ್ನು ಬಯಸಿ ಹತ್ರ ಬಂದಾಳೆ. ಹೋಗಚ್ಚೆ ಅಂತ ಜನ್ನು ಮಹರ್ಷಿಗಳು ಹೇಳಿದ್ರು. ಆದರೂ ಕೇಳಲಿಲ್ಲ, ಮತ್ತೆ ಹತ್ರ ಬಂದು ಅಂತ. ಅಲ್ಲ, ಗಂಗೆ ಬಂದರೆ ಏನಾಗತ್ತೆ ಹೇಳಿದ್ರೆ ಆಶ್ರಮವೇ ಕೊಚ್ಚಿ ಹೋಗತ್ತೆ. ಹಾಗಾಗಿ ಹೇಳ್ತಾರೆ, ರಬ್ರವೀದ್ ಗಂಗಾಂ ಕ್ರುದ್ಧೋ ಭರತ ಸತ್ತಮಃ. ಕೋಪಗೊಂಡಂತಹ ಜನ್ನು ಗಂಗೆಗೆ ಹೇಳಿದ್ರಂತೆ ಹೀಗೆ ಅಂತೇಳಿ, ಏನು? ಏಷತೆ ವಿಫುಲಂ ಯತ್ನಂ ವಿಪನ್ನಂಬ ಕರೋಮ್ಯಹಂ ಅಸ್ಯ ಗಂಗೆ ಅವಲೇಪಸ್ಯ ಸದ್ಯ ಫಲಮವಾಪ್ನುಹಿ. ಅಲ್ಲ, ನಾನು ನಿನ್ನ ವ್ಯರ್ಥವಾದ ಪ್ರಯತ್ನವನ್ನು ನೋಡ್ತಾ ಇದ್ದೇನೆ. ಏನು ನನ್ನ ಹತ್ರ ಆಚೆ ಈಚೆ ಬರ್ತಾ ಇದ್ದಿ, ನಾನು ನಿನ್ನನ್ನು ಸ್ವೀಕರಿಸೋದೇ ಇಲ್ಲ. ಮತ್ತೆ ಏನು ಮಾಡ್ತೇನೆ ಗೊತ್ತಾ, ನಿನ್ನನ್ನು ನಾನು ಕುಡಿದು ಬಿಡ್ತೇನೆ ಅಂತ ಹೇಳಿದ್ದಾನೆ. ರಾಜರ್ಷೀಣಾಂ ತತಃ ಪ್ರೀತಾಂ ಗಂಗಾಂ ದೃಷ್ಟ ಮಹರ್ಷಯ ಉಪನಿನ್ಯೋರ್ ಮಹಾಭಾಗಾಂ ದುಹಿತ್ರತ್ವೇಂದ ಜಾಹ್ನವಿ. ಆ ಜನ್ನು ಮಹರ್ಷಿಗಳು ಗಂಗೆಯನ್ನು ಅಂತೂ ಇಂತೂ ಕುಡ್ದೇ ಬಿಡ್ತಾರೆ. ಗಂಗಾಗೆ ಸ್ವಾಹ ಅಂತ ಹೇಳಿ ಕುಡಿದು ಬಿಡ್ತಾರೆ. ಆಗ ಪವಿತ್ರವಾದಂತಹ ಗಂಗೆ ಕಾಣಸಿಗುವುದಿಲ್ಲ. ಅವಳನ್ನು ಕರ್ಕೊಂಡು ಬಂದಿದ್ದವನಿದ್ದಾನೆ, ಯಾರು? ಭಗೀರಥ. ಆತ ಏನು ಮಾಡ್ತಾನೆ, ಮತ್ತೆ ಬೇಕು ಅಂತ ಜನ್ನುವಿಗೆ ತಪಸ್ಸನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಯುವನಾಶ್ವಸ್ಯ ಪುತ್ರೀಂ ತುಂ ಕಾವೇರೀಂ ಜನ್ನುರಾವಸತು, ಯುವನಾಶ್ವಸ್ಯ ಶಾಪೇನ ಗಂಗಾರ್ಧೇನ ವಿನಿರ್ಮಮಿ ಕಾವೇರೀಂ ಸರಿತಾಂ ಶ್ರೇಷ್ಠಾಂ ಜನ್ಮೋರ್ಭಾರ್ಯಾಮನಿಂದಿತಾಂ. ಮುಂದೆ ಹೇಳ್ತಾರೆ, ಯುವನಾಶ್ವನ ಮಗಳಾದ ಕಾವೇರಿಯನ್ನು ಈ ಜನ್ನು ಮದುವೆ ಮಾಡಿಕೊಂಡ ಅಂತ. ಜನ್ನು ಮಹರ್ಷಿ ಹತ್ರ ಗಂಗೆ ಬಂದು ನನ್ನನ್ನು ಮದುವೆ ಆಗು ನನ್ನನ್ನು ಮಗುವೆ ಅಂತಂದ. ಆದರೆ ಅವಳಾಗ್ಲಿಲ್ಲ. ಮತ್ತೆ ಯಾರನ್ನು ಮದ್ದದ್ದು? ಕಾವೇರಿಯನ್ನು ಮದುವೆ ಆಗಿದ್ದಾನಂತೆ ಜನ್ನು ಮಹರ್ಷಿ. ಯುವನಾಶ್ವಸ್ಯ ಪುತ್ರಿ ಅಂತ ಹೇಳ್ತಾರೆ ಆ ಕಾವೇರಿಯನ್ನು ಮಗಳು. ಆಮೇಲೆ ಈ ಕಾವೇರಿಯನ್ನು ಮಾಡ್ತಾಳೆ, ಗಂಗೆಯ ಅರ್ಧ ಭಾಗವನ್ನು ಹೊಂದಿದ್ಲು. ಹಾಗಾಗಿ ಆಕೆಗೆ ಶಾಪ ಇತ್ತು ಅಂತ ಹೇಳಿದ್ರು. ಯುವನಾಶ್ವಸ್ಯ ಶಾಪೇನ ಗಂಗಾರ್ಧೇನ ವಿನಿರ್ಮಮೆ. ಹಾಗಾಗಿ ಯುವನಾಶ್ವನ ಶಾಪ ಇತ್ತು. ಶ್ರೇಷ್ಠ ನದಿಮಾನಿಯಾದ ಆಕೆ ಜನ್ಮವಿನ ಹೆಂಡತಿಯಾಗಿ ಬಿಟ್ಟು ಕಾವೇರಿ ಅಂತ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಅರ್ಧ ಶರೀರದಿಂದ ನದಿಯನ್ನು ತಾನು ಸೃಷ್ಟಿ ಮಾಡಿದ್ಲು. ಇದನ್ನು ಜನ್ನು ತಾನು ಮದುವೆ ಆಗ್ತಾನೆ. ಯುವನಾಶ್ವನ ಪೌತ್ರಿ ಅಂತ ಹೇಳಿ ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ ಕಾವೇರಿ ನದಿಯನ್ನು ಅಂತ ಹೇಳ್ತಾರೆ. ಜನ್ನಸ್ತು ದಯಿತಾಂ ಪುತ್ರಂ ಸುನಹಂ ನಾಮಧಾರ್ಮಿಕಂ ಕಾವೇರ್ಯಾಂ ಜನಯಾಮಾಸ ಅಜಕಸ್ತಸ್ಯ ಚಾತ್ಮಜಃ. ಜನ್ನು ಕಾವೇರಿಯಲ್ಲಿ ಸುನಃ ಅಂತ ಧಾರ್ಮಿಕನಾದಂತಹ ಶ್ರೇಷ್ಠ ಮಗನನ್ನು ತಾನು ಪಡಿತಾ. ಅಜಕನ ಮಗನೇ ಈತನ ಮಗ ಅಂತ, ಅಜಕ ಎನ್ನುವನು ಈತನ ಮಗ ಅಂತ ಹೇಳ್ತಾನೆ. ಅಜಕಸ್ಯ ತುದಾಯಾದೋ ಬಲಕಾಶ್ವೋ ಮಹೀಪತಿ ಬಭೂವ ಮೃಗಯಾಶೀಲ ಕುಶಸ್ತಸ್ಯಾತ್ಮಜೋ ಭವತ್. ಅಜಕನ ಮಗ ಅವನು ಬಲಕಾಶ್ವ ಅಂತ ಈತ ಬಲಿಷ್ಠನಾದ ರಾಜ. ಅವನು ಬೇಟೆಯಲ್ಲಿ ರತನಾಗಿದ್ದ. ಆತನ ಮಗನೇ ಕುಶಕಃ, ಕುಶ ಅಂತ ಹೇಳ್ತಾರೆ. ಕುಶಪುತ್ರ ಬಭೋಮರಿಹಿ ಚತ್ವಾರೋ ದೇವವರ್ಚದಃ ಕುಶಿಕಃ ಕುಶನಾಭಜ್ಜ ಕುಶಾಂಭೋ ಮೂರ್ತಿಮಾಂಸ್ತತ. ಆ ಕುಶನಿಗೆ ಇಷ್ಟು ಜನ ಮಕ್ಕಳಿದ್ರು, 4 ಜನ ಮಕ್ಕಳಿದ್ರು. ಅವರ ಹೆಸರು ಕುಶಿಕ, ಕುಶನಾಭ, ಕುಶಾಂಭ, ಮೂರ್ತಿಮಾನ್ ಅಂತ ಹೆಸರು ಅಂತ ಕೊಡ್ತಾರೆ. ಪಲ್ಲವೈ ಸಹ ಸಮೃದ್ಧಿಂ ರಾಜ ವನಚರೈ ಸದಾ ಕುಜಿಗತ್ವ ತಪಸ್ತೇಪೆ ಪುತ್ರಮಿಂದ್ರ ಸಮಪ್ರಭಂ ಲಭೇಯಮಿತಂ ಶಕ್ರಸ್ತ್ರ ಆಭಾತ್ಯ ಜಜ್ಞಿಮಾನ್. ಅದರಲ್ಲಿ ಅರಸನಾದಂಥ ಕುಶಿಕ ತಾನು ಕಾಡಿನಲ್ಲಿದ್ದಂಥ ಪಲ್ಲವರ ಜೊತೆಗೆ ತಾನು ಇಂದ್ರನ ಕಾಂತಿಯುಳ್ಳಂತಹ ಮಗನನ್ನು ಪಡೀಬೇಕು ಅಂತ ಬಯಸಿ ತಾನು ತಪಸ್ಸನ್ನು ಮಾಡ್ತಾನೆ. ಇಂದ್ರನ ಪ್ರೀತಿಗೆ ಹೆದರಿ ಅವನಲ್ಲಿ ಜನಿಸಿದ. ಯಾರು? ಇಂದ್ರ. ಹಾಗಾಗಿ ಪೂರ್ಣ ವರ್ಷ ಸಹಸ್ರೇ ವೈ ತಂತು ಶಕ್ರೋ ತ್ಯಪಶ್ಯತ ಅತ್ಯುಗ್ರ ತಪಸಂ ದೃಷ್ಟ ಸಹಸ್ರಾಕ್ಷ ಪುರಂದರ. 1000 ವರ್ಷ ಕಳೆಯಿತು. ಹಾಗಾಗಿ ಘೋರವಾದ ತಪಸ್ಸನ್ನು ಮಾಡುವ ಕುಶಿಕನನ್ನು ಕಂಡು ಅವನ ಕಣ್ಣಿನಲ್ಲಿ 1000 ಕಣ್ಣುಳ್ಳ ಇಂದ್ರ ತಾನು ಜನಿಸ್ತಾನೆ. ಸಮರ್ಥ ಪುತ್ರ ಜನನೇ ತ್ವಮೇವಾಂಶಂ ಅವಾಸಯತ್ ಪುತ್ರತ್ವೇ ಕಲ್ಪಯಾಮಾಸ ಸದೇವೇಂದ್ರ ಸುರೋತ್ತಮ. ಈತನಿಗೆ
ತಾನು ಮಗನಾಗಬೇಕು ಅಂತ ಇಂದ್ರ ತಾನು ಆಲೋಚನೆ ಮಾಡ್ತಾ ಕಾಲ ಬಂದಿದೆ ಅಂತ. ಹಾಗಾಗಿ ಒಂದು 1000 ವರ್ಷ ತಪಸ್ಸಾದ ನಂತರ ಸಹಸ್ರಾಕ್ಷನೇ ಅವನ ತನ್ನದೇ ಅಂಶ ಎನ್ನುವ ಹಾಗೆ ಹುಟ್ಟುತ್ತಾನೆ. ಹಾಗಾಗಿ ಕುಶಿಕನ ಮಗನಾಗಿ ತಾನು ಬರ್ತೇನೆ ಅಂತ ಇಂದ್ರ ಸಂಕಲ್ಪ ಮಾಡಿದ. ಕುಶಿಕ ತಪಸ್ಸು ಮಾಡಿದ, ಆದರೆ ಇವನು ತಪಸ್ಸು ಮಾಡಿದ್ದಕ್ಕೆ ಮಾತ್ರ ಬಂದದಲ್ಲ, ಇಂದ್ರನೂ ತಾನು ಚಿಂತನೆ ಮಾಡ್ತಾನೆ, ಅಯ್ಯೋ ನನಗೋಸ್ಕರ ಇಷ್ಟು ತಪಸ್ಸು ಮಾಡ್ತಾ ಇದ್ದಾರಲ್ಲ, ನಾನೇ ಇವನಿಗೆ ಮಗನಾಗಿ ಯಾಕೆ ಹುಟ್ಟಬಾರ್ದು ಅಂತ ಹೇಳಿ. ಸ ಗಾಧಿರಭವದ್ರಾಜ ಮಘವಾನ್ ಕುಶಿಕ ಸ್ವಯಂ ಗುರುಕೌತ್ಯ ಭವದ್ಭಾರ್ಯ ಗಾಧಿಸ್ತಸ್ಯಾಂ ಅಜಾಯತ. ಇಂತಹ ಇಂದ್ರನೇ ಕುಶಿಕನ ಮಗನಾಗಿ ಗಾಧಿ ಎಂಬ ಹೆಸರುಳ್ಳ ಅರಸನಾಗ್ತಾನೆ. ಕುಶಿಕನಿಗೆ ಪುರುಕೌತ್ಸಿ ಅಂತ ಹೆಂಡತಿ ಒಬ್ಬಳು, ಅದರಲ್ಲಿ ಇಂದ್ರನು ಗಾಧಿಯಾಗಿ ಹುಟ್ಟುತ್ತಾನೆ. ಹಾಗಾದ್ರೆ ನಾವು ಇವತ್ತು ಗಾಧಿ ವಿಶ್ವಾಮಿತ್ರನ ಋಚೀಕರ ವಂಶದಲ್ಲಿ ಬರುವಂಥ ಚರಿತ್ರೆಗಳನ್ನೆಲ್ಲ ಕೇಳ್ತೇವೆ. ಅದು ಮತ್ಯಾರು ಅಲ್ಲ, ಇಂದ್ರನೇ ತಾನಾಗಿ ಹುಟ್ಟಿ ಬಂದದ್ದು ಅಂತ ಕೊಡ್ತಾನೆ. ಗಾಧೇ ಕನ್ಯಾ ಮಹಾಭಾಗ ನಾಮ್ನ ಸತ್ಯವತಿ ಶುಭ ತಾಂಗ್ ಗಾಧಿ ಮೃಗಪುತ್ರಾಯ ಋಚೀಕಾಯ ದದೌ ಪ್ರಭು. ಗಾಧಿಯು ತನ್ನ ಮಗಳಾದ ಪಾವನೆಯಾದಂತಹ ಸತ್ಯವತಿಯನ್ನು ಭೃಗುವಿನ ಮಗನಾದಂತಹ ಋಚೀಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ತಸ್ಯಾಃ ಪ್ರೀತೋ ಅಭವದ್ಭರ್ತ ಭಾರ್ಗವೋ ಭೃಗುನಂದನ ಪುತ್ರಾರ್ಥಂ ಕಾರಯಾಮಾಸ ಚರಂ ಗಾಧೇಸ್ತಥೈವ ಚ. ಆ ಸತ್ಯವತಿಗೆ ಒಲಿದಂತಹ ಋಚೀಕರಿಗೂ ತನಿಗೂ ಗಾಧಿಗೂ ಇಬ್ಬರಿಗೂ ಕೂಡ ಒಟ್ಟಿಗೆ ಇರಲಿ ಅಂತ ಹೇಳಿ ತಾನು ಏನು ಮಾಡ್ತಾರೆ, ಹೋಮವನ್ನು ಮಾಡ್ತಾರೆ. ಅಲ್ಲಿ ನಮಗೆ ಚರುಪಾತ್ರೆಯನ್ನು ಕೇಳಿದ್ರು, ನನಗೆ ಮಕ್ಕಳಾಗಬೇಕು ಜಪ ಮಾಡಿ ಕೊಡಿ ಅಂತ ಬದಲಾದಂಥ ಕಥೆಗಳನ್ನೆಲ್ಲ ಕೇಳ್ತೇವೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪುತ್ರಾರ್ಥಂ ಕಾರಯಾಮಾಸ ಚರುಂ. ಚರು ಅಂದರೆ ಯಜ್ಞದಲ್ಲಿ ಕೊಡುವಂತಹ ಆಹುತಿಯ ಅನ್ನ. ಉವಾಚ ಆಹೂಯತಾಂ ಭರ್ತ ಋಚೀಕೋ ಭಾರ್ಗವಸ್ತತ ಉಪಯೋಜ್ಯ ಚರುರಯಂ ತ್ವಯಾ ಮಾತ್ರ ತ್ವಯಂ ತವ. ಭೃಗುವಂಶೀಯರಾದಂಥ ಋಚಿಕರೇನು ಮಾಡ್ತಾನೆ, ಮಡದಿಯನ್ನು ಕರೆದು ಹೇಳ್ತಾರೆ, ಈ ಚರುವನ್ನು ನಿನಿಗೂ ನಿನ್ನ ತಾಯಿಗೂ ಕೊಟ್ಟಿದ್ದೇನೆ, ಅದರಲ್ಲಿ ನಿನ್ನ ಭಾಗ ಉಂಟೋ ನಿನ್ನ ಭಾಗ ನೀನು ತೆಗೆದುಕೋ, ಅವಳ ಭಾಗವನ್ನು ಅವಳಿಗೆ ಕೊಡು ಅಂತ ಕೊಡ್ತಾರೆ. ತಸ್ಯಾಂ ಜನಿಷ್ಯತೆ ಪುತ್ರೋ ದೀಪ್ತಿಮಾನ್ ಕ್ಷತ್ರಿಯರ್ಷಭ ಅಜೇಯ ಕ್ಷತ್ರಿಯೈರ್ಲೋಕೆ ಕ್ಷತ್ರಿಯರ್ಷಭ ಸೂತನಃ. ಆ ನಿನ್ನ ಕಾಂತಿಯ ಕಾಂತಿಯಲ್ಲಿ ಎಲ್ಲರನ್ನು ಗೆಲ್ಲುವಂತಹ ಶ್ರೇಷ್ಠವಾದಂತಹ ಕ್ಷತ್ರಿಯರು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ತವಾಧಿಪುತ್ರಂ ಕಲ್ಯಾಣಿ ಧೃತಿಮಂತಂ ತಪೋನಿಧಿಂ ಶಮಾತ್ಮಕಂ ದ್ವಿಜಶ್ರೇಷ್ಠಂ ಜನುರೇಶ ವಿಧಾಸ್ಯತಿ. ನಿನಗೂ ಅಷ್ಟೇ ಕ್ಷತ್ರಿಯರಾದಂಥ ಒಳ್ಳೆ ಸಂತಾನ ಹುಟ್ಟಬೇಕು ಅಂತ ಧೈರ್ಯವುಳ್ಳಂತಹ ತಪೋನಿಷ್ಠರಾದಂತಹ ಒಂದು ಮಗುವನ್ನು ಕೊಟ್ಟರೆ, ಈ ಕಡೆಯಿಂದ ಬ್ರಾಹ್ಮಣ ಪುಣ್ಯೆಯನ್ನು ತನ್ನ ಪತ್ನಿಗೆ ಸತ್ಯವತಿಗೆ ಹೇಳ್ತಾರೆ, ಇವಳಿಗೆ ಹೇಗೆ ಧೃತಿಮಂತಂ ತಪೋನಿಧಿಂ, ಒಳ್ಳೆಯ ಧೈರ್ಯ ಇರುವಂಥದ್ದು, ಧಾರಣೆ ಸಾಮರ್ಥ್ಯ ಇರುವಂತಹ ತಪಸ್ಸುಳ್ಳಂತಹ ಒಳ್ಳೆ ಬ್ರಾಹ್ಮಣೋತ್ತಮನಾದ ಮಗು ಹುಟ್ಟಲಿ ಅಂತ ನಿಮಗೆ ಫಲ ಕೊಡ್ತೇನೆ ಅಂತ ಚರುಂ ವಿಧಾಸ್ಯತಿ ಅಂದರೆ ಅದನ್ನ ಮಂತ್ರವನ್ನು ಜಪ ಮಾಡಿ ಕೊಟ್ಟರು. ಏವ ಮುಕ್ತ ತಾಂ ಭಾರ್ಯಾಂ ಋಚೀಕೋ ಭೃಗುನಂದನ ತಸ್ಯ ಅಭೇರಥೋ ನಿತ್ಯಂ ಅರಣ್ಯಂ ಪ್ರವಿವೇಶ. ಹೀಗೆ ಭೃಗುಸತ ಋಚಿಕರು ಹೇಳಿ ತಾವು ತಪಸ್ಸಿಗೋಸ್ಕರ ಕಾಡಿಗೆ ತೆರಳಿದ್ರು. ಗಾಧಿ ಸದಾರಸ್ತು ತದಾ ಋಚಿಕಂ ಋಚೀಕಾ ವಾಸಮಧ್ಯಗಾ ತೀರ್ಥ ಯಾತ್ರಾ ಪ್ರಸಂಗೇನ ಚ್ಯುತಾಂ ದ್ರಷ್ಟುಂ ಜನೇಶ್ವರಃ. ರಾಜನಾದ ಗಾದಿ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಹೆಂಡತಿಯರಿಗೆ ತನ್ನ ಮಗಳನ್ನು ನೋಡ್ಲಿಕ್ಕೋಸ್ಕರ ಋಚೀಕನ ಮನೆಗೆ ಬರ್ತಾನೆ. ಚರುದ್ವಯಂ ಗೃಹೀತ್ವಾ ತದೃಶೇ ಸತ್ಯವತಿ ತದಾ ಚರು ಮಾದಾಯ ಯತ್ನೇನ ಧಾತು ಮಾತ್ರೇ ನ್ಯವೇದಯಂತು. ಆಗ ಋಚೀಕ ಕೊಟ್ಟಂತಹ ಯಾವ ಚರು ಉಂಟಲ್ಲ, ಅದನ್ನು ಸತ್ಯವತಿ ಹಿಡ್ಕೊಂಡು ಬಂದು ಪ್ರಯತ್ನಪೂರ್ವಕವಾಗಿ ತನ್ನ ತಾಯಿಗೆ ಕೊಡ್ತಾಳೆ. ತನಗೆ ಹೇಗೂ ಸಂತಾನ ಬೇಕು, ಬ್ರಾಹ್ಮಣ ಕನ್ಯೆ ಅಂತ, ಅವಳಿಗೂ ಒಂದು ಸಂತಾನ ಬೇಕಲ್ಲ ಅಂತ ತಾನು ತಂದು ಕೊಡ್ತಾಳೆ. ಮಾತಾ ವ್ಯಕ್ತ್ಯಸ್ಯ ದೈವೇನ ದುಹಿತ್ರೇ ಸ್ವಂ ಚರುಂ ದದೌ ತಜ್ಞಾಶ್ಚರು ಮಥಾಜ್ಞಾನಾದ ಆತ್ಮಸಂಸ್ಥಂ ಚಕಾರ. ದೈವ ಸಂಕಲ್ಪಕ್ಕೆ ಸರಿಯಾಗಿ ತಾಯಿ ಏನು ಮಾಡ್ತಾಳೆ ಹೇಳಿ, ಈ ಪಾತ್ರವನ್ನು ಅದಲು ಬದಲು ಮಾಡಿದಳು, ಅದು ಗೊತ್ತಿಲ್ಲದೆ ತಾನು ಮಾಡಿಕೊಂಡ್ಳು ಅಂತ ಕೊಡ್ತಾರೆ. ಅಥ ಸತ್ಯವತಿ ಗರ್ಭಂ ಕ್ಷತ್ರಿಯಾಂತಕರಂ ತದಾ ಧಾರಯಾಮಾಸ ದೀಪ್ತೇನ ವಪುಷಾ ಘೋರ ದರ್ಶನಂ. ಆಮೇಲೆ ಸತ್ಯವತಿ ಒಂದು ಮಗುವನ್ನು ಪಡಿತಾಳೆ. ಯಾರು? ಕ್ಷತ್ರಿಯರನ್ನು ನಾಶ ಮಾಡುವಂತಹ ದಿಟ್ಟತನ ಎನ್ನುವಂತಹ ಒಂದು ಗರ್ಭವನ್ನು, ಭಯಂಕರವಾದ ಗರ್ಭವನ್ನು ತಾನು ಧರಿಸ್ತಾಳೆ. ತಾಂ ಋಚೀಕಸ್ತತೋ ದೃಷ್ಟ್ವಾ ಯೋಗೇನ ಅಭ್ಯನುಸೃತ್ಯ ತಾಂ ಅಬ್ರವೀದ್ ವಿಜಶ್ರೇಷ್ಠ ಸ್ವಾಂ ಭಾರ್ಯಾಂ ವರವರ್ಣಿನಿ. ಸಾಧನಾನುಷ್ಠಾನವುಳ್ಳಂತಹ ಸತ್ಯವತಿಯನ್ನು ಕಂಡು ಋಚೀಕರು ತನ್ನ ಮಡದಿಯಾದಂತಹ ಸತ್ಯವತಿ ಹತ್ರ ಈ ಮಾತನ್ನು ಹೇಳ್ತಾರೆ. ಏನು?
ಮಾತ್ರಾಸಿ ವಂಚಿತಾ ಭದ್ರೇ ಚರುವ್ಯತ್ಯಾಸ ಹೇತುನ ಜನಿಷ್ಯತಿ ಪುತ್ರಸ್ತೆ ಕ್ರೂರ ಕರ್ಮಾತಿ ದಾರುಣ. ನಿನ್ನ ತಾಯಿ ಇದ್ದಾಳಲ್ಲ, ನಿನಗೆ ಮೋಸ ಮಾಡಿದ್ದಾಳೆ ಅಂತ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಅವಳಿಗೆ ಗೊತ್ತೇ ಇಲ್ಲ ಹೆಂಡತಿಗೆ, ನನ್ನ ಅಮ್ಮ ನನಗೆ ಚರುಪಾತ್ರೆ ಅದಲು ಬದಲು ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವಳ ಹತ್ರ ಆ ಗಂಡ ಹೇಳ್ತಾ ಇದ್ದಾನೆ, ನಿನ್ನ ತಾಯಿ ನಿನಗೆ ಮೋಸ ಮಾಡಿದ್ದಾಳೆ. ಅವಳಿಗೇನು ಮಾಡಿದರೆ, ನಿನ್ನ ಪಾಲಿಗೆ ನಾನು ಜಪ ಮಾಡಿ ಕೊಟ್ಟ ಪಾತ್ರೆಯನ್ನು ಚರುವನ್ನು ತಾನು ತಿಂದಿದ್ದಾಳೆ. ಹಾಗಾಗಿ ನಿನಗೆ ಹುಟ್ಟುವ ಮಗುಯಾಗು ಅವಳಿಗೆ ಅಂತ ಕೊಟ್ಟಂತ ಯಾವ ಚರುಪಾತ್ರೆ. ಹಾಗಾಗಿ ನಿನಗೆ ಭಯಂಕರ ಕರ್ಮವನ್ನು ಮಾಡುವಂತ ಮಗ ಹುಟ್ಟುತ್ತಾನೆ. ಜನಿಷ್ಯತಿ ಪುತ್ರಸ್ಥೆ ಕ್ರೂರ ಕರ್ಮಾತಿ ದಾರುಣ. ಬಹಳ ಕ್ರೂರವಾಗಿ ಕಠಿಣವಾಗಿ ನಿರ್ಧಾರವನ್ನು ತಗೊಂಡು ಮಾಡುವಂತ ಮಗ ಹುಟ್ಟಿಕೊಡುತ್ತಾನೆ. ಭ್ರಾತ್ರ ಜನಿಷ್ಯತೆ ಚಾಪಿ ಬ್ರಹ್ಮಭೂತಸ್ತಪೋಧನ ವಿಶ್ವಂ ಹಿ ಬ್ರಹ್ಮ ತಪಸ ಮಯಾ ತಸ್ಮಿನ್ ಸಮರ್ಪಿತಂ. ಆದರೆ ನಿನ್ನ ತಾಯಿಗೆ ಹುಟ್ಟಿಕೊಳ್ಳುವವನಿದ್ದಾನಲ್ಲ, ಆತನ ಮಹಾದೈವಜ್ಞ, ತಪಸ್ವಿ, ವೇದದ್ರಷ್ಟಾರ ಎನ್ನುವವನು, ಸಾಮಾಧಿ ಮಂತ್ರಗಳನ್ನು ತನ್ನ ಆಚರಣೆ ಮಾಡುವವನು. ಹಾಗಾಗಿ ಅಂತ ಒಳ್ಳೆ ಮಗ ಹುಟ್ಟಿಕೊಳ್ತಾನೆ. ಯಾಕೆ ಗೊತ್ತಾ? ನಾನು ಅಂತಹ ಚರುವನ್ನು ಹಿಡ್ಕೊಂಡು ಜಪ ಮಾಡಿದ್ದೇನೆ. ಏವ ಮುಕ್ತ್ವಾ ಮಹಾಭಾಗ ಭರ್ತ್ರ ಸತ್ಯವತಿ ತದಾ ಪ್ರಸಾದಯಾಮ ಸಪತಿಂ ಪುತ್ರೋ ಮೇ ನೇದೃಶೋ ಭವಿ. ಆಗ ಸತ್ಯವತಿ ಹೀಗೆ ಹೇಳ್ತಾಳೆ, ನನಗೆ ಇಂತಹ ಮಗ ಬೇಡ, ಇದು ನನಗೆ ಬೇಡ, ನನಗೆ ಒಳ್ಳೆಯ ಮಗ ಬೇಕು ಅಂತ. ನೋಡಿ, ಎಲ್ಲ ಕಡೆಯೂ ಹಾಗೆ ಬ್ರಾಹ್ಮಣರಾಗಬೇಕು ಅಂತ ಬಯಸ್ತಾರೆ. ಕ್ಷತ್ರಿಯವಾದಂತಹ ಒಂದು ಮಗು ಹುಟ್ಟಿಕೊಳ್ಳತ್ತೆ ಕೇಳಿದರೆ ಅದು ಬೇಡ ಅಂತ ಸತ್ಯವತಿ ಹೇಳ್ತಾ ಇದ್ದಾಳೆ. ಆಗ ನೈಷ ಸಂಕಲ್ಪಿತ ಕಾಮೋ ಮಯಾ ಭದ್ರೇ ತಥಾಸ್ಥಿತಿ ಉಗ್ರಕರ್ಮ ಭವೇತ್ ಪುತ್ರ ಪಿತುರ್ಮಾತುಶ್ಚ ಕಾರಣ ಪುನಃ ಸತ್ಯವತಿ ವಾಕ್ಯಂ ಏವ ಮುಕ್ತಾಬ್ರವೀದಿದಂ. ಆಗ ಆತ ಹೇಳ್ತಾನೆ, ಹಾಗೆ ಆಗಲಿ, ನಾನೂ ಕೂಡ ಬಯಸಿರಲಿಲ್ಲ. ಆದರೆ ನಿನ್ನ ತಾಯಿ ಮಾಡಿದ ಈ ಎಡವಟ್ಟಿಂದಾಗಿ ನನಗೂ ಕೂಡ ಅಂತ ಒಂದು ಕ್ರೂರವಾದ ಮಗ ಬರ್ತಾನೆ ಕೇಳಿದರೆ ಅದು ನನಗೂ ಇಷ್ಟ ಇಲ್ಲ. ಹಾಗಾಗಿ ಇದನ್ನು ನಾನು ಏನು ಮಾಡ್ತೇನೆ ಕೇಳಿದರೆ, ಮುಂದೆ ಒಂದು ವಂಶಕ್ಕೆ ಬರುವ ಹಾಗೆ, ಅಂದರೆ ಈ ಮಗನೇ ಯಾರು ಬರ್ತಾನೆ ಅವನಲ್ಲ, ಅವನ ಮಗ ಬರುವ ಹಾಗೆ ಆಗಲಿ ಅಂತ ಹೇಳಿ ತನಗೆ ಜಮದಗ್ನಿ ಹುಟ್ಟಿಕೊಂಡು ಜಮದಗ್ನಿಯ ಮಗನಾಗಿ ಮತ್ತು ಪರಶುರಾಮ ಬರ್ತಾನೆ. ಆತ ಕ್ರೂರವಾದಂಥ ಕರ್ಮಗಳನ್ನು ಮಾಡುವವನಾಗ್ತಾನೆ. ಅದೆಲ್ಲ ಚರಿತ್ರೆಗಳನ್ನು ನಾಳೆ ಮತ್ತೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಜಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನಃ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗತಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटोनकः नवनीतनवाहारो मुकुन्दप्रसादकृत षोडशस्त्रीसहस्रेशस्त्रिभङ्गी मधुराकृतिः सुखमागमृताब्दिन्दुर्गोविन्दो योगिनां पतिः वत्सपादहरोऽनन्तोद्धेनुकासुरभञ्जनः त्रिणीकृततृणावर्तो यमलार्जुनभञ्जनः उत्तालकालभेत्ता च तमालश्यामलाकृतिः गोपगोपीश्वरो योगी कुन्दसूर्यसमप्रभः लीलापरिपरञ्ज्योतिर्यादवेन्द्रो यदूद्वः वनमाले पीतमासास्पारिजातापहारकः गोवर्धनो जलोद्धर्ता गोपालः सर्वपालकः अजो निरञ्जनः कामजनः पञ्जलोचनः मधुः मथुरानाथोद्वारकानायको बली वृन्दावनान्तदञ्जारी तुलसी रामभूषणः समन्तकमणेर्हर्ता नरनारायणात्मकः कुब्जागन्धानुलिप्ताङ्गो मायी परमभूषः